ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ. ನಾನು ನಮ್ಮ ಗುರುಗಳಿಗಾಗಿ ನನಗೆ ಪಾಠ ಕಲಿಸಿದಂಥ ಶ್ರೀ ಹರ್ಷ ಡಂಬಳ್ ಸರ್ ಇದ್ದಾರೆ. ಅವರು ನನಗೊಂದು ಅಪ್ಪಣೆ ಕೊಟ್ಟರು, ಪ್ರತಿ ವರ್ಷ 3 ದಿವಸ ಧಾರವಾಡಕ್ಕೆ ಬರಬೇಕು. ನನಗೂ ಚಲೋ ಆಗ್ತದೆ, ನನಗೂ ಬರೋ ಮನಸ್ಸಿರ್ತದೆ ಧಾರವಾಡಕ್ಕೆ. ಗುರುಗಳ ಅಪ್ಪಣೆ ಒಂದು ನಿವಾರಣೆಗಾಗಿ ಪ್ರತಿ ವರ್ಷ 3 ದಿವಸ ಬರಬೇಕು. ಬಂದಾಗ ಅವ್ರೇನು ಮಾಡ್ತಾರೆ, ನೀವು ಖಾಲಿ ಕೊಡ್ತಾನ ಸಾಯಂಕಾಲ 6ರಿಂದ 7 ತನಕ ಮಾತಾಡೋಕೆ ಇದೇನು ಕೆಲಸ ಮಾಡ್ತಾನೆ ಅಂತೇಳಿ ಬೇರೆ ಬೇರೆನೂ ಫಿಕ್ಸ್ ಮಾಡ್ತಾರೆ. ನಾನು ಹೇಳ್ಬಿಟ್ಟಿನಿ, ಸರ್ ನಾನು ಯಾವುದೂ ಕೇಳೋದಿಲ್ಲ, ನಾನು ಬರ್ತೀನಿ, ನೀವೇನು 3 ದಿವಸ ಪ್ಲಾನ್ ಮಾಡ್ತೀರಿ ಹಂಗೆ ಇರ್ತೀನಿ ಅಂತೇಳಿ. ಆದ್ರೆ ಅವರು ಗುರುಗಳಾದ್ರಿಂದ ಮೇಲೆ ಮೇಲೆ ಪರೀಕ್ಷಾನು ಮಾಡ್ತಾರೆ. ನಾನು ಶಾಲೆಗೆ ಹೋದಾಗ ಅಷ್ಟೇ ಪರೀಕ್ಷೆ ಅಲ್ಲ, ಶಾಲೆ ಬಿಟ್ಟು ನಾನು ಪರೀಕ್ಷೆ ಮಾಡ್ತಾರೆ, ಈಗೂ ಮಾಡ್ತಾರೆ. ಈಗ ನಾ ಪರೀಕ್ಷಾ ಕೊಡ್ಲಿಕ್ಕೆ ಅವ್ರೇನ್ ಮಾಡಿದ್ರು, ಬಂದ್ಬಿಡು ಮಾತಾಡ್ಸಪ್ಪ ಅಂತಂದ್ರು. ನಾನು ಅವ್ರು ಹೇಳಿದ ನಾನು ಹ್ಞೂ ಅಂದ್ಬಿಟ್ಟಿಲ್ಲ. ಹ್ಞೂ ಅನ್ನೋದು ಬಹಳ ಸುಲಭ, ಅರ್ಗಿಸ್ಕೊಳ್ಳೋದು ಬಹಳ ಸುಲಭ. ಶಂಕರಾಚಾರ್ಯ ಜೀವನದ ಬಗ್ಗೆ ಮಾತಾಡೋದಿತ್ತು. ಫೋನಲ್ಲಿ ಮಾತಾಡಿದಾಗ ಯಾವ ವಿಷಯದ ಬಗ್ಗೆ ಮಾತಾಡ್ತೀರಿ ಅಂದಾಗ ನಿತ್ಯ ಜೀವನದಲ್ಲಿ ಅದ್ವೈತ ಅಂತ ವಿಚಾರ ಮಾಡಿದೆ. ಈ ಅದ್ವೈತವನ್ನು ಹೆಂಗ್ ವರ್ಣನೆ ಮಾಡಬೇಕು? ತಮಗೆ ಗೊತ್ತಿದ್ದ ಹಾಗೆ ಬೌದ್ಧ ಧರ್ಮ ಅಶಕ್ತವಾದಲ್ಲಿ ಬಂದಂಗೆ ವೈದಿಕ ಧರ್ಮವನ್ನು ಎತ್ತಿಡಿಬೇಕು ಅಂತ ಬಂದಂತ ಮೊಟ್ಟ ಮೊದಲನೇ ಆಚಾರ್ಯರು ಶ್ರೀ ಶಂಕರಾಚಾರ್ಯ. ಅವರ ಸಾಧನೆಯನ್ನು ನೀವು ಯಾವ ಶಬ್ದದಲ್ಲಿ ಹಿಡಿದಿಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ 32 ವರ್ಷಗಳಲ್ಲಿ ಅವರು ಕಂಡರಿಸಿದಂತಹ ಸಾಧನೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರು ಬರೆದದ್ದನ್ನ ಓದಿ ಮಾಡ್ಬೇಕಾದ್ರೆ ತಿಳ್ಕೋಬೇಕಾದ್ರೆ 3 ಜನ್ಮ ಬೇಕಂತ. ಅಂಥ ಜ್ಞಾನ ಅದು ಹೆಂಗ್ ಬಂತು ಅಂತ ನನಗೆ ಪವಾಡ ಅನ್ನಿಸ್ತದೆ. ನನಗನ್ಸೋದಿಷ್ಟೇ, ನಮ್ಮಲ್ಲಿ ನಂಬಿಕೆ ಇದೆ, ಅವರು ಶ್ರೀ ಶಂಕರನ ಅವತಾರ. ಈ ನಮ್ಮ ಭಾರತೀಯ ಕಲ್ಪನೆ ಒಳಗೆ ಅವತಾರ ಅನ್ನೋದು ಒಂದು ದೊಡ್ಡ ಕಲ್ಪನಾ ನಮಗೆ. ಬೇರೆ ಯಾವ ಧರ್ಮದಲ್ಲೂ ಬೇರೆ ಯಾವ ಚಿಂತನೆಯಲ್ಲೂ ಈ ಅವತಾರಗಳ ಪ್ರಶ್ನೆ ಬರುತ್ತದೆ. ಇಲ್ಲೇ ಭಗವಂತ ಅವತಾರ ಮಾಡ್ತಾನೆ ಅಂತ. ಅವತಾರ ಅಂದ್ರೆ ಕೆಳಗಿಳಿದು ಬರೋದು ಅಂತ ಅವತಾರ. ನಮ್ದು ಎಷ್ಟು ಕಲ್ಪನೆ ಚಂದ ಅಂದ್ರೆ, ನಮ್ಮ ಹಿಂದೂಗಳದ್ದು ಭಾರತೀಯರದ್ದು ಅಂದ್ರೆ, ನಮ್ಮ ಶಕ್ತಿಯನ್ನ ಮೀರಿದಂತಹ ಯಾವುದಾದ್ರೂ ಒಂದು ಸತ್ವವನ್ನು ಕಂಡ್ರೆ ಇದು ಮನುಷ್ಯನ ಕೆಲಸ ಅಲ್ರಿ, ದೇವ್ರದೇ ಅನ್ನಂಗಿಲ್ಲ. ಇದು ಮನುಷ್ಯನ ಕಡೆಯಿಂದ ಹಾಕೋದಲ್ಲ, ದೇವರೇ ಮಾಡಬೇಕು ಅಂದ್ರೆ ನಮ್ಗೆ ಯಾವುದನ್ನು ನಮ್ಮ ಬುದ್ಧಿಯ ನಮ್ಮ ಚಿಂತನೆಯ ಮಟ್ಟವನ್ನು ದಾಟಿ ಮೇಲೆ ಹೋಗ್ತದೋ ಅಲ್ಲಿ ನಾವು ಭಗವಂತನ ಆವಿರ್ಭಾವ ಆದದ್ದನ್ನು ಕಾಣ್ತೇವೆ. ಅತ್ಯಂತ ಮೇಧಾವಿಯಾದಂತಹ ಶಂಕರಾಚಾರ್ಯರು. ಆಗ ಮತಭೇದ ಇರಲಿಲ್ಲ, ನಿಮ್ಗೆ ಗೊತ್ತಿರಬೇಕು. ಮೊಟ್ಟ ಮೊದಲನೇ ಆದ್ರಿಂದ ಭೇದ ಬರೋ ಪ್ರಶ್ನೆನೇ ಇರಲಿಲ್ಲ. ನನಗೆ ಯಾಕೆ ಅದ್ವೈತ ಬಾಕಿ ಮುಖ್ಯ ಅನ್ನಿಸ್ತದೆ ಆವಾಗ ಅಂತಂದ್ರೆ, ಈಗ ನನ್ನ ಬೇರೆ ಬೇರೆ ಚಿಂತನೆಗಳು ಬಂದಾಗ ಇದಕ್ಕೆ ಅದಕ್ಕೆ ಹೋಲಿಸಿ ಮಾತಾಡೋದು, ಇದು ಸರಿ ಅದು ಸರಿ ಅಲ್ಲ ಅಂತ ಮಾತಾಡೋದು ಬರೋದು ಯಾವಾಗ ಮತ್ತೊಂದು ಹೋಲಿಕೆ ಇದ್ದಾಗ. ಆದರೆ 8ನೇ ಶತಮಾನದಲ್ಲಿ ಹೋಲಿಕೆ ಮಾಡೋಕೆ ಇನ್ನೊಂದು ಇರಲಿಲ್ಲ. ನಮ್ಮ ಕಂಚಿ ಪರಮಾಚಾರ್ಯರು ಬಹಳ ಚಂದ ಹೇಳ್ತಾರೆ, ಹಿಂದೂ ಧರ್ಮಕ್ಕೆ ಒಬ್ಬ ಸ್ಥಾಪಕ ಅಂತ ಇಲ್ಲ, ಬೇರೆ ಬೇರೆ ಧರ್ಮಗಳಿಗೆ ಒಬ್ಬ ಸ್ಥಾಪಕ ಅಂತಿದ್ದಾರೆ. ಕ್ರಿಶ್ಚಿಯನ್ಸ್ ಆದ್ರೆ ಯೇಸು ಕ್ರಿಸ್ತ ಅಂತ ಹೇಳ್ತೀವಿ, ಪ್ರವಾದಿ ಮೊಹಮ್ಮದ್ ಅಂತ ಹೇಳ್ತೀವಿ, ಯಾರೋ ಒಬ್ರು ಸ್ಥಾಪಕರು ಅಂತಿದ್ದಾರೆ, ಸೌರಾಷ್ಟ್ರಿಯನ್ ಜರತುಷ್ಟ್ರ ಇದ್ದಾನೆ ಅಂತ ಹೇಳ್ತೀವಿ. ಹಿಂದೂ ಧರ್ಮಕ್ಕೆ ಯಾರು ಇಲ್ಲಲ್ಲ ಹೆಸರು. ಮತ್ತಿನ್ನೊಂದು, ನೀವು ಯಾವ ಶಾಸ್ತ್ರ ತಗೊಂಡ್ರು ಹಿಂದೂ ಅನ್ನೋ ಪದನೇ ಇಲ್ಲ, ಎಲ್ಲೂ ಇಲ್ಲ. ಹಿಂದೂ ಅನ್ನೋ ಪದ ಇಲ್ಲೇ ಇಲ್ಲ. ಅಂದ್ರೆ ಯಾಕೆ ಬರಲಿಲ್ಲ? ಇಷ್ಟೇ, ಅವ್ರು ಹೇಳೋದು ಹಿಂದೂ ಅಂತ ಬರ್ಬೇಕಾದ್ರೆ ಇನ್ನೊಂದು ಯಾವ್ದಾರು ಇರ್ಬೇಕಲ್ಲ. ಇದು ಒಂದೇ ಇದ್ದಾಗ ಹೆಸರು ಯಾರಿಗಿರ್ತಾರೆ. ಅವ್ರೊಂದು ಬಹಳ ಚಂದ ಹೇಳ್ತಾರೆ ಉದಾಹರಣೆ ಪರಮಾಚಾರ್ಯರು. ಯಾರೋ ಬಂದು ಹೇಳಿದ್ರಂತ, ರಾಮು ಬಂದಾನೆ. ಯಾವ ರಾಮು ಅಂತ ಕೇಳ್ತಾರೆ. ಯಾವ ರಾಮು ಅಂತ ಕೇಳಬೇಕಾದ್ರೆ 3-4 ಜನ ರಾಮುಗಳು ಇರಬೇಕು.
ಒಬ್ಬರೇ ರಾಮು ಇದ್ರೆ ಯಾವ ರಾಮು ಅಂತ ಕೇಳ್ತಾನೆ ಇದ್ದಿದ್ದೆ. ಆ ರಾಮುನ ಉದ್ದ ರಾಮುನ ಗಿಡ್ಡವ, ಅವ್ ಕಪ್ಪಿದ್ದಾನವನ ದಮ್ಮಿದ್ದಾನವನು ಅಂದ್ರೆ 4 ಮಂದಿ ರಾಮು ಇದ್ದಂಗ. 4 ಮಂದಿ ರಾಮು ಇದ್ದಾಗ ಕ್ವಾಲಿಫೈ ಮಾಡ್ಬೇಕಾಗ್ತದೆ ಯಾವ ರಾಮು ಅಂತ ಹೇಳಿ. ಒಬ್ಬನೇ ರಾಮು ಇದ್ರೆ ರಾಮುವನ್ನ ಕಳಿಸೊಳಗ ಅಂತಿದ್ರು. ಅವ್ರು ಹೇಳೋರು ಹಿಂದೂ ಧರ್ಮದಾಗ ಒಂದೇ ಇತ್ತು, ಅದರಲ್ಲಿ ಹೆಸರು ಇರ್ಲಿಲ್ಲ ಅಂತ. ಇನ್ಯಾವುದೂ ಇರ್ಲಿಲ್ಲ. ಹಿಂದೂ ಧರ್ಮ ನಾವು ಮಾಡ್ತೀವಿ ವಿಚಾರ ಮಾಡುವಾಗ ಇನ್ನೊಂದು ಯಾವುದು ಇದ್ದೇ ಇದರಿಂದ ಹೋಲಿಕೆ ಅನ್ನೋದು ಇರಲಿಲ್ಲ. ಅದಕ್ಕೆ ಅವ್ರು ತಲೆಯನ್ನು ಕೆಡಿಸ್ಕೊಳ್ಳಿಲ್ಲ ಹೆಸರು ಯಾಕೆ ಇರಬೇಕು ಅಂತ. ಮತ್ತೆ ಇನ್ನೊಂದು ಎಷ್ಟು ದೊಡ್ಡ ನಮ್ಮ ದರ್ಶನ ಹಿಂದೂ ಧರ್ಮದ್ದು ಅಂದ್ರೆ ಒಬ್ಬರು ಸ್ಥಾಪಕರು ಅಂತ ಇಲ್ಲ, ಎಲ್ಲರೂ ತಮ್ಮ ತಮ್ಮ ಕಾಣಿಕೆ ಕೊಟ್ಟಾರೆ. ಅದರಾಗ ಒಂದು ಉಚ್ಛ್ರಾಯ ಸ್ಥಿತಿಗೆ ತರಬೇಕಾದ ಹಿಂದೂ ಧರ್ಮವನ್ನ ಶಂಕರಾಚಾರ್ಯ ಕಾಣಿಕೆ ಎಷ್ಟು ದೊಡ್ಡದು ಅಂದ್ರೆ ಮತ್ತೆ ಅದು ಹೋಲಿಸ್ಲಿಕ್ಕೆ ಇನ್ನೊಂದು ಇಲ್ಲೇ ಇಲ್ಲ. ಯಾವಾಗಲೂ ಹೋಲಿಸ್ಬೇಕಾದ ಒಂದು ರೆಫರೆನ್ಸ್ ಪಾಯಿಂಟ್ ಬೇಕಲ್ಲ. ಆಮೇಲೆ ಎಷ್ಟೋ ವರ್ಷಗಳ ನಂತರ ರಾಮಾನುಜಾಚಾರ್ಯರು ಬಂದರು, ಎಷ್ಟೋ ವರ್ಷಗಳ ನಂತರ ಮಧ್ವಾಚಾರ್ಯರು ಬಂದರು. ಆದ್ರೆ ಶಂಕರಾಚಾರ್ಯ ಇದ್ದಾಗ ಯಾರು ಇಲ್ಲೇ ಇಲ್ಲ, ಹೋಲಿಕೆಗೆ ಇರಲಿಲ್ಲಲ್ಲ. ಹೀಗಾಗಿ ನನಗೆ ಅದು ಯಾಕೆ ಅನ್ನಿಸ್ತದಂದ್ರೆ ಅತ್ಯಂತ ಪ್ಯೂರ್ ಫಾರ್ಮ್ ಆಫ್ ಥಾಟ್, ವೆರಿ ಪ್ಯೂರ್ ಫಾರ್ಮ್ ಆಫ್ ಥಾಟ್. ಯಾಕೆ ಅತ್ಯಂತ ಪರಿಶುದ್ಧವಾದ ಚಿಂತನೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅವ್ರು ಆಗ್ಲೇ ಹೇಳ್ತಾರೆ, ಇವತ್ತು ಸಾಯಂಕಾಲ ಹೇಳಿದ್ದೇನೆ ಅದನ್ನ. ಅವ್ರು ಹೇಳ್ತಾರೆ ನನ್ನ ಉದ್ದೇಶ ಆಗಿರೋದು ಖಂಡನೆ ಅಲ್ಲ, ಮಂಡನೆ ಮಾತ್ರ. ಈಗ ನಮ್ಮ ಹುಡುಗ ಬಹಳ ಶಾಣೆ ಇದ್ದಾನ ಅಂತ ಹೇಳ್ಬೇಕಾದ್ರೆ ಇನ್ನೊಬ್ಬ ಹುಡುಗ ಇರ್ಬೇಕಲ್ಲ. ಶಾಲೆಗೆ ಅವನೊಬ್ಬನೇ ಇದ್ದ ದಡ್ಡ ಶಾಣೆ ಅಂತ ಹೆಂಗ್ ಹೇಳೋದು? ಅವನೇ ಫಸ್ಟ್ ರ್ಯಾಂಕ್. ಯಾವ್ದು ಅಡ್ವರ್ಟೈಸ್ಮೆಂಟ್ ನೋಡ್ತಿದ್ದೆ ನಾನು, ಗುಲಾಬ್ ಜಾಮೂನ್ ಟಿವಿಯಲ್ಲಿ ಬರ್ತಿದ್ದೆ. ಹೆಂಗ್ ಹೋಯ್ತು? ಸೆಕೆಂಡ್ ರ್ಯಾಂಕ್ ನಂದೇ ಅಂತ ಹೇಳ್ತಾನ ಹುಡುಗ. ಅಪ್ಪ ಭಾರಿ ಖುಷಿ, ಸೆಕೆಂಡ್ ರ್ಯಾಂಕ್ ಬಂದ ಹುಡುಗ, ಇನ್ನೊಂದು ಗುಲಾಬ್ ಜಾಮೂನ್ ಹಾಕ್ಸುವ ಅಂತ. ಕಡಿಗೆ ಕೇಳ್ತಾನೆ, ಎಷ್ಟು ಮಂದಿ ಕೂತಿದ್ರು ಪರೀಕ್ಷಾ? ಇಬ್ರೇ. ಈಗಿನ ಪ್ರಸಂಗ ಹೆಂಗಿತ್ತಂದ್ರೆ ಶಂಕರಾಚಾರ್ಯ ಒಬ್ಬರೇ ಏಕಮೇವಾದ್ವಿತೀಯ ಅಂತ, ಇನ್ನೊಬ್ರು ಯಾರ್ಯಾರು ಇಲ್ಲ. ಆಗ ಬಂದಾಗ ನಾ ಯಾಕೆ ಹೇಳ್ತೀನಿ ಗೊತ್ತದೇನು, ಒಂದು ಸಲ ಕಾಂಪಿಟೇಷನ್ ಬಂತು ಅಂದ್ರೆ ಅವರಲ್ಲಿ ದೋಷ ಕಂಡು ಹಿಡ್ಕೋಬೇಕು, ಅವ್ರಿಗಿಂತ ನಾವು ಚೆನ್ನಾಗಿದ್ದೀವಿ ಅಂತ ತಿಳ್ಕೋಬೇಕು, ಸಮರ್ಥನೆ ಮಾಡ್ಬೇಕು. ಯಾರು ಇಲ್ಲದೆ ಹೋದಾಗ ಏನ್ ಮಾಡ್ತಿದ್ರು? ಅದಕ್ಕೆ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಹೋದಾಗ ಯಾರು ಜಗಳಾಡ್ಬೇಕವ? ಯಾರು ಇಲ್ಲ. ಹಂಗ ಶಂಕರಾಚಾರ್ಯ ಇದ್ದಾಗ ಮತ್ತೊಬ್ಬರ ಬಗ್ಗೆ ಚಿಂತನೆ ಆಗಲಿ, ಮತ್ತೊಬ್ಬರ ದೋಷವನ್ನು ಕಂಡು ಹಿಡ್ಕೊಳ್ಳುವಂತ ಮನಸ್ಸು ಇರಲೇ ಇಲ್ಲ. ಅದಿದ್ದೆಲ್ಲ ಅತ್ಯಂತ ಸಾತ್ವಿಕವಾದಂತಹ ಸದಾಕಾಲ ಇರುವಂತಹ ಒರಿಜಿನಲ್ ಸತ್ವ ಅಂತ ಬ್ರಹ್ಮಸತ್ವ ಏನದನೋ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೊರಟದ್ದು. ಅತ್ಯಂತ ಸತ್ಯಗಾಮಿಗಳಾಗಿ ಹೋದವರೇ ಹೊರತಾಗಿ ದೋಷಗಳನ್ನ ಕಂಡು ಹಿಡ್ಕೋಬೇಕಂತ ಹೋದವರಲ್ಲ. ನಾನು ಹೇಳೋದು ನಿತ್ಯ ಜೀವನದಲ್ಲಿ ಅದ್ವೈತ ಮಾಡ್ಬೇಕನ್ನೋರು ದಯವಿಟ್ಟು ಶಂಕರಾಚಾರ್ಯ ಮಾಡಿದಂತಹ ಸಾಧನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾವುದೂ ಕಂಪ್ಯಾರಿಸನ್ ಬೇಕೇ ಆಗಿಲ್ಲ, ಹೋಲಿಕೆನೇ ಬೇಕಾಗಿಲ್ಲ. ಮೊಟ್ಟ ಮೊದಲೇದಿದೆ, ಅದಕ್ಕೆ ಹೋಲಿಕೆ ಇಲ್ಲ. ಅದರಿಂದ ಯಾವ ದೃಷ್ಟಿಯಿಂದ ಶಂಕರಾಚಾರ್ಯ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಬಳಸೋದು ಹೇಗೆ ಅಂತ ಹೇಳ್ಬೇಕು. 1898 ಇಸ್ವಿ ಒಳಗೆ ಕಲ್ಕತ್ತಾದೊಳಗೆ ಪ್ಲೇಗ್ ಬಂತು. ಕಲ್ಕತ್ತಾ ಮೊದಲೇ ಸಂಧಿ ಊರು. ಅಲ್ಲೇನ ರೋಗ ಬಂದ್ರೆ ಪಾರ ಆಗೋದಿಲ್ಲ. ಮೌಂಟ್ ಬ್ಯಾಟನ್ ಹೇಳಿದ್ರು, ಇಲ್ಲೇನರೇ ಕೋಪ ಯುದ್ಧ ಶುರು ಆತಂದ್ರೆ ಇಂಡಿಯನ್ ಆರ್ಮಿ ಕೂಡ ತಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಸಂಧಿ ಚಾಟ. ಪ್ಲೇಗ್ ಬಂದಾಗ ಜನ ಕೂಡ ಸತ್ತಂಗ್ ಸಾಯ್ಲಿಕ್ಕೆ, ಎಲ್ಲಿ ನೋಡಿದ್ರೆ ಹೆಣ ಕೊಡಕ್ಕೆ ವಾಸನೆ ಬರ್ಲಿಕ್ಕೆ, ಯಾರು ಸಹಾಯ ಮಾಡ್ಲಿಕ್ಕಿಲ್ಲ, ಸೇವೆ ಮಾಡ್ಲಿಕ್ಕೆ ಯಾರೂ ಇಲ್ಲ. ಆಗ ಠಕ್ ಅಂತ ಒಂದು 100 ಜನ ಸನ್ಯಾಸಿಗಳು ಬಂದರು. ಅವರ ಎತ್ತಿ ಕಸ ಗುಡಿಸೋಕೆ ಶುರು ಮಾಡಿದ್ರು, ಹೆಡೆಗಳನ್ನು ಹೊತ್ಕೊಂಡೋಗಿ ಸುಡೋದಕ್ಕೆ ಶುರು ಮಾಡಿದ್ರು, ಊರು ಸ್ವಚ್ಛ ಮಾಡೋಕೆ ಶುರು ಮಾಡಿದ್ರು. ಬಂದ್ರು, ಇದೇ ಮುಂಚಿತನ ಸನ್ಯಾಸಿಗಳ ಕೆಲಸ ನೀವು ಮಾಡೋದು, ಸನ್ಯಾಸಿಗಳ ಕೆಲಸ ಅಲ್ಲಿ ಅವ್ರು ಧರ್ಮ ಪ್ರಚಾರ ಮಾಡ್ಬೇಕದನ್ನ. ಇದನ್ನೇನ್ ಮಾಡ್ತಾರೆ ನೀವು? ನೆನೆ ಹಾಕೋದು, ಸ್ವಚ್ಛ ಮಾಡೋದು. ಆಗ ಸ್ವಾಮಿ ವಿವೇಕಾನಂದ ಹೇಳಿದ್ರು, ಇದು ಸನ್ಯಾಸಿ ಮಾಡಬೇಕಾದ ಕೆಲಸ. ಯಾಕಂದ್ರೆ ಮತ್ತೊಬ್ಬರ ದುಃಖಕ್ಕೆ ಮರಗದೇ ಇರುವಂತಹದ್ದು ಧರ್ಮ ಅಲ್ಲ. ನಾನೊಂದು ಮಾತನ್ನು ಹೇಳ್ಬೇಕಿಲ್ಲ, ಬಹಳ ಮುಖ್ಯವಾಗಿ ಹೇಳ್ಬೇಕಾದ್ರೆ, ನಮ್ಮಲ್ಲಿ ತುಂಬಾ ಚರ್ಚೆ ಮಾಡ್ತೀವಿ ಶೂದ್ರರು ಹೇಗೆ, ಹಾಗೆ ಹೇಗೆ ಅಂತ. ಬ್ರಾಹ್ಮಣೋಸ್ಯ ಮುಖಮಾಸಿ, ಅದು ನಮಗೆ ಬಹಳ ಕಾಂಟ್ರವರ್ಷಿಯಲ್ ಶ್ಲೋಕ ಆಗುತ್ತೆ. ಬ್ರಾಹ್ಮಣೋಸ್ಯ ಮುಖಮಾಸಿ ಬಾಹು
ಇದನ್ನು ಬಳಸ್ಕೊಂಡು ಬೇಕಾದಷ್ಟು ಮಂದಿ ನಮ್ಮ ಟೀಕಾ ಮಾಡ್ತಾರೆ. ಏನ್ರಿ, ಬ್ರಾಹ್ಮಣರು ಬಾಯಿಂದ ಬಂದರಂತ, ಕ್ಷತ್ರಿಯರು ಭುಜದಿಂದ ಬಂದರಂತ, ವೈಶ್ಯರ ತೊಡೆಯೊಳಗಿದ್ದಾರಂತ, ಶೂದ್ರ ಕಾಲೊಳಗಿದ್ದಾರೆ. ಶೂದ್ರ ಯಾರು ಇಲ್ಲೇ ಇಲ್ಲ, ಅವ್ರು ಯಾರಿಲ್ಲ ಅಂದ್ರೆ ಶೂದ್ರರ ವಿರುದ್ಧ ಆದ ನಿಮ್ಮ ಶ್ಲೋಕ ಇಲ್ಲ ಅಂತ ಹೇಳ್ತಾರೆ. ನಾನು ಸಾಕಷ್ಟು ಚೌಕಾಶಿ ಮಾಡಿ ಗುರುತಿದ್ರ ಬಗ್ಗೆ ಜಗಳಾಡಿದ್ದುಂಟು ದೂರದರ್ಶನದಲ್ಲಿ ಬಂದು, ಏನ್ ಸರ್, ವಿ ಡೋಂಟ್ ವಾಂಟ್ ಟು ರೀಡ್ ದಟ್ ಪುರುಷ ಸೂಕ್ತ, ಓದಂಗಿಲ್ಲ ಪುರುಷ ಸೂಕ್ತ, ಬಿಡ್ರಿ ಯಾರಿಗೆ ಬೇಡ ಅಂತ ಹೇಳಿದ್ರು. ನಾನು ಉಸಿರಾಡ್ಸೋದಿಲ್ಲ ಅಂದ್ರೆ ಬಿಡ್ರಿ, ಅಲ್ಲ ನೀವು ಮಾಡಬಾರ್ದು, ಉಸಿರಾಡ್ಸೋದೇ ಮಾಡಿಲ್ಲ ಅಂತ. ಯಾಕೆ ಹೇಳಿದೆ ಅಂದ್ರೆ ಇದು ಬಹಳ ಮುಖ್ಯವಾದ ಮಾತು ತಮಗೆ ಗೊತ್ತಿರಬೇಕು. ಶಂಕರಾಚಾರ್ಯ ಎಷ್ಟು ಒತ್ತಿ ಹೇಳ್ತಾರೆ, ಇವತ್ತು ಪಾಲಿಸಬೇಕಾಗಿತ್ತು. ಶೂದ್ರ ಅಂದ್ರೆ ಯಾರು? ಬ್ರಾಹ್ಮಣರ ಮುಖದಿಂದ ಹುಟ್ಟಿದ್ರು ಅಂತಂದ್ರೆ ಯಾರಿಗೆ ವಾಕ್ ಸಿದ್ಧಿ ಆಗಿದೆ, ಯಾರು ಯಾವಾಗಲೂ ಡೆಫಿನಿಷನ್ ಅದ ಬ್ರಾಹ್ಮಣದ ಉಪನಿಷತ್ನಾಗ, ಅಧ್ಯಯನಂ ಅಧ್ಯಾಪನಂ ಬ್ರಾಹ್ಮಣಸ್ಯ ವೃತ್ತಿ, ಯಾರು ಸದಾಕಾಲ ಅಧ್ಯಯನ ಮಾಡ್ತಾ ಅಧ್ಯಾಪನ ಮಾಡ್ಕೊಂಡಿರ್ತಾನೋ ಅವನು ಮಾತ್ರ ಬ್ರಾಹ್ಮಣ. ಆದ್ದರಿಂದ ನನ್ನ ಡೆಫಿನಿಷನ್ ಪ್ರಕಾರ ಎವ್ರಿ ಟೀಚರ್ ಇನ್ ಎವ್ರಿ ಸ್ಕೂಲ್ ಇಸ್ ಅ ಬ್ರಾಹ್ಮಣ. ಇದು ಯಾವ್ದಾರ ಇರ್ಬೋದು ನೀವು, ಆದ್ರೆ ನಿಮ್ಮ ವೃತ್ತಿಯಿಂದ ನೀವು ಬ್ರಾಹ್ಮಣರೇ. ಯಾಕಂದ್ರೆ ಅಧ್ಯಯನಂ ಅಧ್ಯಾಪನಂ ಬ್ರಾಹ್ಮಣಸ್ಯ ವೃತ್ತಿ, ಅದು ಎಲ್ಲ ಮಾಸ್ತರ್ ಹಾಗೆ ಮಾಡ್ತಾರ ಅಂತ ಹೇಳ್ತಾರೆ. ಆದ್ರೆ ಯಾರ್ಯಾರು ಓದಿ ಪಾಠ ಮಾಡ್ತಾರೆ ಅವರೆಲ್ಲ ಬ್ರಾಹ್ಮಣ. ಕ್ಷತ್ರಿಯರು ಯಾರು? ಈ ಬ್ರಾಹ್ಮಣರ ರಕ್ಷಣೆ ಮಾಡ್ಬೇಕಲ್ಲ ಒಂದು ವ್ಯವಸ್ಥೆ, ಅದಕ್ಕೆ ಅವ್ರ ಭುಜಬಲ ಬಹಳ ಮುಖ್ಯ ಅವರಿಗೆ. ಆದ್ರಿಂದ ಯಾರು ಶಕ್ತಿಶಾಲಿಗಳಾಗಿದ್ದಾರೋ ಅವರು ಕ್ಷತ್ರಿಯರಾಗ. ಮತ್ತೊಂದು ವ್ಯವಸ್ಥೆ ನಡೀಬೇಕಾದ್ರೆ ಹಣಕಾಸು ಬೇಕಲ್ಲ, ಹಣಕಾಸು ನೋಡ್ಕೊಳ್ಳುವಂಥವ್ರು, ಆಯವ್ಯಯಗಳನ್ನು ನೋಡ್ಕೊಳ್ಳುವಂಥವ್ರು ವೈಶ್ಯರು. ಅವ್ರು ಎಲ್ಲರೂ ಬೇಕು. ಯಾವುದೋ ಕೆಟ್ಟದ್ದು ಅಂತ ಯಾವುದೂ ಇಲ್ಲ, ಹೋಲಿಸುವ ಹಂಗೆ ಇಲ್ಲ. ಕೊನೆಗೆ ಶೂದ್ರದ ಬರ್ತದೆ. ಶೂದ್ರ ಅಂದ್ರೆ ಏನು? ಕಸ ಉಳಿಸ್ಬಿಟ್ಟಿರೋ ಅಲ್ಲ. ಆ ಸಂಸ್ಕೃತದ ರೂಢ ಬಹಳ ಚಂದ. ಶುಚ ದ್ರವತಿ ಇತಿ ಶೂದ್ರ. ಯಾರು ಮತ್ತೊಬ್ಬನ ದುಃಖಕ್ಕೆ ಮರುಗುತ್ತಾನೋ ಅವನು ಶೂದ್ರ. ದಯವಿಟ್ಟು ತಿಳ್ಕೊಳ್ಳಿ, ಇದು ಶೂದ್ರ ಧರ್ಮ ಅಲ್ಲ, ಮನುಷ್ಯ ಧರ್ಮ ಇದು. ಯಾರು ಮತ್ತೊಬ್ಬನ ದುಃಖಕ್ಕೆ ಮರುಗುತ್ತಾರಲ್ಲ ಅವರು ಶೂದ್ರರು. ಇದು ಮನುಷ್ಯ ಜೀವನದ ಮುಖ್ಯ ಗುಣ. ಅದು ಪಕ್ಕದಲ್ಲಿ ದುಃಖ ಬಂದ್ರೆ ನಾನು ನಗ್ತ ಕೊಡಕ್ಕಾಗ್ತದೇನ್ರಿ? ನೀವು ಎತ್ತರದಲ್ಲಿ ಇರ್ಬೋದು, ಪಕ್ಕದಲ್ಲಿ ಕೂತಂತವನ ಕಣ್ಣಲ್ಲಿ ಒಂದು ಹನಿ ನೀರು ಬಂದಾಗ ವಸ್ತ್ರ ತೆಗೆದು ಒರೆಸುವಷ್ಟಾದ್ರೂ ಮನುಷ್ಯತ್ವ ಇಲ್ಲ ಅಂದ್ರೆ ನೀವು ಮನುಷ್ಯರಲ್ಲ. ಆದ್ದರಿಂದ ಶುಚ ದ್ರವತಿ ಇತಿ ಶೂದ್ರ. ಮತ್ತೊಬ್ಬರ ದುಃಖಕ್ಕೆ ಮರುಗುವಂತವರು ಶೂದ್ರ. ಇದು ಮನುಷ್ಯನ ಲಕ್ಷಣ ಇದೆ. ಇನ್ನೊಂದು ಕಡೆ ಬರ್ತದೆ, ಭಾಗವತದಲ್ಲಿ ಒಂದು ಕಥೆ ಬರ್ತದೆ. ಜಾಂಬಕೀರ್ತಿ ಅಂತ ಒಬ್ಬ ರಾಜ, ಆತನಿಗೆ ಜ್ಞಾನ ಪಡ್ಕೊಳ್ಬೇಕು ಅಂತ ಆಸೆ. ತನ್ನ ಗುರುಗಳಿಗೆ ಹೇಳ್ತಾನೆ, ಗುರುಗಳಿಗೆ ಹೋಗ್ತಾನೆ, ಗುರುಗಳೇ ನಿಮ್ ಜ್ಞಾನ ಸಲುವಾಗಿ ನಿಮ್ ಕಡೆ ಬಂದಿದ್ದೀನಿ ಅಂತ. ಅವನ ಹತ್ರ ಇಲ್ಲಿ ಯಾಕೆ ಬಂದೇವು ಮಾರಾಯ ನೀನು? ನಿಮ್ಮೂರಲ್ಲೇ ಜ್ಞಾನಿ ಇದ್ದಾನಲ್ಲ, ಅವನ ಕಡೆ ಕೇಳ್ಕೊ. ನಿಮ್ಮೂರಲ್ಲೇ ಇದ್ದಾನಲ್ಲ, ನಮ್ಮೂರಲ್ಲಿ ಇದ್ದಾನೆ. ಯಾರು? ರೈಕ್ವ ಅಂತಿದ್ದಾನೆ. ರೈಕ್ವ ಅಂತಿದ್ದಾನೆ, ಗೊತ್ತಾಗುದಿಲ್ಲ. ಅವ್ನು ನೋಡಿದ್ರೆ ಹುಚ್ಚರಂಗ್ ಕಾಣಿಸ್ತಾನವ. ಭಿಕ್ಷದವರಾಗಿದ್ದಾನೆ, ನೋಡಿದ್ರೆ ಜಡೆ ಎಲ್ಲ ಗಟ್ಟಾಗಿದೆ, ಎಲ್ಲೂ ಮಲ್ಕೊಂಡಿರ್ತಾನೆ, ಏನೋ ಊಟ ಮಾಡ್ತಾನವ. ಆದ್ರೆ ಅವನಂತ ಜ್ಞಾನಿ ಯಾರು ಇಲ್ಲ. ಅವನು ಬೆನ್ನತ್ತ ಅವನ ಕಾಲು ಹಿಡ್ಕೊ, ನಿನ್ನ ಜ್ಞಾನ ಸಿಗ್ತದೆ. ಇವು ರಾಜನೇ ರಾಜ, ರಾಜಸ ಗುಣ ಜಾಸ್ತಿ ಇರ್ತದೆ. ಒಂದು ರಥ ತಗೊಂಡಂತ ಬಂಗಾರದ ಗುಡ್ಡಿ ಹಾಕೊಂಡ, ಗುರುಗಳಿಗೆ ಕೊಡ್ಬೇಕಲ್ಲ ಲಕ್ಷ್ಮಿ, ಹಾಕೊಂಡು ಹೋದ. ಅದು ರಾಜನೊಂದು ಅಹಂಕಾರ ಇರ್ತದೆ. ಹುಡುಕ್ಯಾರದ ಎಲ್ಲಿದ್ದಾನ ರೈಕ್ವ ಅಂತ ನೋಡಿದ್ರೆ ಒಂದು ಬಂಡಿ ಕೆಳಗೆ ಮಲ್ಕೊಂಡಾನ. ಅದು ಬಂಡಿ ಇಟ್ಟಾರೆ, ಆ ಬಂಡಿ ಕೆಳಗೆ ಮಲ್ಕೊಂಡಿದ್ದಾನೆ. ಇವನೇನ ಗುರು ಅಂದ. ಇವನು ಹೋಗ್ಲೇಬೇಡ ಅಂತ ಹೆಸಿಟೇಟ್ ಮಾಡ್ತಿರುವಾಗ ಅವ್ನ ರೈಕ್ವ ಕರೆದಂತ, ಶೂದ್ರ ಬಾಯಿಲೆ ಅಂತ ಕರೆದ. ಇವಾಗ ಸಿಟ್ಟು ಬಂತೀವ, ನಾ ಶೂದ್ರ ಅಲ್ಲ ಕ್ಷತ್ರಿಯ ಅಂತ. ಇರ್ಲಿ ಬಾ. ಅವ್ನು ಹೇಳ್ತಾರೆ, ಡೆಫಿನಿಷನ್ ಎಷ್ಟು ಚಂದದ ನೋಡ್ರಿ ಭಾಗವತದ. ಯಾರು ಸದಾಕಾಲ ಜ್ಞಾನಾಪೇಕ್ಷೆಯಾಗಿದ್ದಾರೋ ಅವರು ಶೂದ್ರರು ಅಂತ. ಎರಡು ಗುಣ ಎಂಥವು ನೋಡಿ, ದಯವಿಟ್ಟು ಗಮನಿಸಿದ. ಇದನ್ನ ಶಂಕರಾಚಾರ್ಯ ತಮ್ಮ ಬ್ರಹ್ಮಸೂತ್ರ ವ್ಯಾಖ್ಯೆಯೊಳಗೆ ಬರ್ಕೊಂಡು ಹೋಗ್ತಾರೆ. ಎರಡು ಶೂದ್ರತ್ವದ ಗುಣಗಳು ಯಾವುದು ಅಂತಂದ್ರೆ, ಒಂದು ಮತ್ತೊಬ್ಬರ ದುಃಖಕ್ಕೆ ಮರುಗುವಂತಹದ್ದು, ಎರಡನೇದು ಸದಾ ಜ್ಞಾನವನ್ನು ಪಡ್ಕೊಳ್ಳಕ್ಕೆ ಒದ್ದಾಡ್ತಿರುವಂತಹದ್ದು. ಇವು ಎರಡೂ ಶೂದ್ರ ಗುಣ ಅಲ್ಲ, ಮನುಷ್ಯನ ಮುಖ್ಯ ಗುಣಗಳು. ಅದಕ್ಕೆ ನಾವು ಪುರುಷ ಸೂಕ್ತದ ವಿರಾಟ್ ಸ್ವರೂಪ ಹೇಳ್ತೀವಲ್ಲ, ಇದು ವ್ಯಕ್ತಿ ಅಲ್ಲ, ಮನುಷ್ಯ ಅಲ್ಲ. ಅದು ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್ ಅನ್ನೋದು ಅದು ಇಡೀ ಸೃಷ್ಟಿ ಒಂದು ವಿಶ್ವರೂಪದ ತಗೊಂಡಿದೆ ನಾವು. ಆದ್ರೆ ಕಾಲೊಳಗಿರುವಂತಹದ್ದು ಶೂದ್ರ ಅಂತ ಹೇಳಿದ್ವಿ. ದಯವಿಟ್ಟು ನಿಂತುಕೊಂಡಾಗ
ಇಡೀ ನಿಮ್ಮ ದೇಹದ ಭಾರವನ್ನು ಹೊರೋದು ಯಾವುದು? ಪಾದಗಳು. ಮತ್ತೆ ಯಾರ ದೊಡ್ಡವರನ್ನು ಕಂಡಾಗ ತಲೆ ಮುಟ್ಟಿ ನಮಸ್ಕಾರ ಮಾಡ್ತೀರಿ, ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀರಿ. ಯಾಕಂದ್ರೆ ಇಡೀ ದೇಹದ ಭಾರವನ್ನ, ಜ್ಞಾನವನ್ನು ತುಂಬಿಕೊಂಡಂತ ದೇಹದ ಭಾರವನ್ನು ಹೊತ್ತದ್ದು ಪಾದ. ಅದಕ್ಕೆ ನಮ್ಗೆ ಗೌರವ ಸಲ್ಲಬೇಕು. ಮತ್ತಿನ್ನೊಂದು, ಬಿಲ್ಡಿಂಗ್ನ್ಯಾಗ ಯಾವ ಭಾಗ ಗಟ್ಟಿ ಇರಬೇಕು? ಫೌಂಡೇಶನ್ ಗಟ್ಟಿ ಇರಬೇಕು, ರೂಫ್ ಅಲ್ಲ. ರೂಫ್ ಉಳ್ಕೊಳ್ಳೋದು ಫೌಂಡೇಶನ್ ಗಟ್ಟಿದ್ದು. ಅದಕ್ಕೆ ಒಂದು ಇಡೀ ವಿರಾಟ್ ಸ್ವರೂಪದ ತಳಹದಿ ಅಂತ ಏನದನೋ ಅದು ಶೂದ್ರತ್ವ. ಶೂದ್ರತ್ವ ಅಂದ್ರೆ ಜಾತಿ ಅಲ್ಲ. ನಾವು ಕೆಡಿಸ್ಬಿಟ್ಟಿವಿ ಅದನ್ನ. ವರ್ಣಾಶ್ರಮ ಧರ್ಮವನ್ನು ಕೆಡಿಸಿ ಜಾತಿ ಮಾಡಿಬಿಟ್ಟಿವಿ. ಆ ವರ್ಣಾಶ್ರಮ ಧರ್ಮದೊಳಗೆ ಶೂದ್ರತ್ವ ಅಂದ್ರೆ ಬಹು ದೊಡ್ಡದು ಅಂತ. ಯಾರು ಮತ್ತೊಬ್ಬರ ದುಃಖಕ್ಕೆ ಕರೆಗ್ತಾನೋ, ಯಾರು ಜ್ಞಾನಪೇಕ್ಷೆ ಆಗಿದ್ದಾನೋ ಅವನು ಶೂದ್ರ ಅಂತ. ಈ ಮಾತನ್ನು ನೆನೆಸ್ಕೋಬೇಕು. ಇದೇ ದೃಷ್ಟಿಯಿಂದ ನಿನ್ನೆ ನಾನು ಹೇಳಬೇಕಾದ್ರೆ, ಶಂಕರಾಚಾರ್ಯರು ಕಾಶಿಗೆ ಬಂದಾಗ ಮಣಿಕರ್ಣಕ ಘಾಟಿಗೆ ಹೋಗ್ತಿರ್ಬೇಕಾದ್ರೆ ಒಬ್ಬ ಚಾಂಡಾಲ ಬಂದ ಅಂತ ಕೊಡಿದ್ದೀರಿ, ಕಥೆ ಕೇಳಿದ್ದೀರಿ. ಚಾಂಡಾಲ ನಾಯಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಕಣ್ಣೆಲ್ಲ ಕೆಂಪಾಗಿದ್ದಾವೆ, ತಲೆ ಮೇಲೆ ಮಡಿಕೆ ಮೇಲೆ ಒಂದು ಹೆಂಡ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಎದುರಿಗೆ ಬಂದಾಗ ದೂರ ಗಚ್ಚ ಹೋಗು, ದೂರ ಹೋಗು ಅಂದ್ರು. ಅವನ್ ತಕ್ಷಣ ಕೇಳ್ತಾನೆ, ಯಾರಿಗೆ ದೂರ ಹೋಗಂದ್ರಿ ನೀವು? ಈ ದೇಹಕ್ಕೆ ಹೇಳಿದ್ರು, ಒಳಗಿನ ಆತ್ಮಕ್ಕೆ ಹೇಳಿದ್ರು ಅಂತ. ಆದ ತಕ್ಷಣ ನಿಮ್ಗೆ ಗೊತ್ತದೆ, ಶಂಕರಾಚಾರ್ಯರು ನಮಸ್ಕಾರ ಮಾಡಿ ನನ್ನ ಗುರು ಆಗಿಪ್ಪ ನೀನು ಅಂತ ಹೇಳಿದಾಗ ಈಶ್ವರ ಪ್ರತ್ಯಕ್ಷ ಮಾಡ್ತಾರೆ. ಇದು ಎಷ್ಟು ಚಂದಾಗಿ ಮಾಡಿದೆ ನೋಡಿ. ಆ ಸ್ವಾಮಿಗಳು ಹೇಳ್ತಾರೆ, ವಿವೇಕಾನಂದ ಹೇಳ್ತಾರೆ, ಪ್ಲೇಗ್ ಬಂದು ಇಷ್ಟು ಜನ ಅನಾಹುತ ಇರಲ್ಲ, ಒದ್ದಾಡ್ತಾ ಇದ್ದಾರೆ. ಅವರ ದೇಹಕ್ಕೆ ಮರಗದೆ, ಅವ್ರ ನೋವಿಗೆ ಮರಗದೆ ಹೋದ್ರೆ ನಾವು ಮನುಷ್ಯರಲ್ಲ. ಅದರಿಂದ ಅದ್ವೈತ ಹೇಳೋದು ಬಹು ದೊಡ್ಡ ಕೆಲಸ. ಅಂದ್ರೆ ಎಲ್ಲರ ಆತ್ಮದಲ್ಲಿ ಇರುವಂತ, ಎಲ್ಲರ ಹೃದಯದಲ್ಲಿ ಇರುವಂತದ್ದು, ಎಲ್ಲರ ಪ್ರತಿಯೊಂದು ಜೀವದಲ್ಲಿ ಇರುವಂತದ್ದು ಅದೇ ಆತ್ಮ. ಆತ್ಮಕ್ಕೆ ಬಣ್ಣ ಇಲ್ಲ, ರೂಪ ಇಲ್ಲ, ಆಕಾರ ಇಲ್ಲ, ಎಲ್ಲರ ಹೃದಯದಲ್ಲೂ ಇದೆ. ಇದು ನಾನು ಇವತ್ತು ಕಲ್ಕೋಬೇಕಾಗಿದ್ದೇನು ಅಂದ್ರೆ, ಮತ್ತೊಬ್ಬರ ಮನಸ್ಸಿಗೆ ನಾನು ನೋವು ಮಾಡಿದ್ರೆ ಅಧ್ಯಾತ್ಮಿ ಅಲ್ಲ, ನಾನು ಅದ್ವೈತಿ ಅಲ್ಲ. ನಾನು ನನ್ನ ಮನಸ್ಸಿಗೆ ಹೆಂಗೆ ನೋವು ಆಗ್ತದೆ, ಹೆಂಗೆ ಮತ್ತೊಬ್ಬರ ಮನಸ್ಸಿಗೆ ನೋವು ಆಗ್ತದೆ ಅಂತ ಮತ್ತೊಬ್ಬರ ಮನಸ್ಸಿಗೆ ನೋವು ಆಗ್ಲಾರ್ದಂಗೆ ನಡ್ಕೊಳ್ಳೋದಿದೆಯಲ್ಲ, ಅದ್ವೈತ ಸಿದ್ಧಾಂತದ ಮೂಲ ಲಕ್ಷಣ. ನಾನು ಹೆಂಗೋ ಇರ್ತೀನಿ, ಅವ್ರಿಗೇನ್ ಬಿಡ್ರಿ ಅಂತ ಮಾತಾಡಿದಾಗ ಆ ಕ್ಷಣಕ್ಕೆ ನಾನು ಅದ್ವೈತಿ ಆಗಿಲ್ಲ. ಯಾಕಂದ್ರೆ ನನ್ನಲ್ಲಿರುವಂತಹ ಆತ್ಮ ಅವನಲ್ಲೂ ಆತ್ಮ ಇದೆ, ಅದೇ ಆತ್ಮ ಅವನಲ್ಲಿದೆ. ಅವನಲ್ಲಿ ಆತ್ಮ ಇದೆ ಅಂದಾಗ ನಾನು ದೊಡ್ಡವನು ಸಣ್ಣವನು ಅಂತ ಬರೋದಿಲ್ಲ. ಅದು ನಾನು ಹೇಳೋದು 20ನೇ ಶತಮಾನದಾಗ ಇವತ್ತು ನಾನು ಮುಖ್ಯ ಕಲ್ಕೋಬೇಕಾದ ಅದ್ವೈತ ಸಿದ್ಧಾಂತದಿಂದ ಅಂದ್ರೆ, ನಾನು ದೊಡ್ಡವನಲ್ಲ, ನನ್ನ ಹಾಗೆ ಎಲ್ಲರೂ ದೊಡ್ಡವರು. ಅವರ ನೋವು ನನ್ನ ನೋವು, ಅವ್ರ ಸಂತೋಷ ನನ್ನ ಸಂತೋಷ ಅಂತ ಹೊಂದಿಕೊಂಡು ಬದುಕೋದಿದೆಯಲ್ಲ ಜೀವನದೊಳಗೆ, ಅದು ಬಹು ದೊಡ್ಡ ಕಾಣಿಕೆಯನ್ನ ಅದ್ವೈತ ಸಿದ್ಧಾಂತ ಗುರುಗಳಾದಂಥ ಶಂಕರಾಚಾರ್ಯ ಕೊಟ್ಟಿದ್ರು. ನಾನೊಂದು ಮಾತು ಹೇಳಬೇಕು. ನಮ್ಮಲ್ಲಿ ಹುಡುಗರಿಗೆ ಈಗ ಗುರುಕುಲಕ್ಕೆ ಬರ್ತಾರೆ, ಪಾಠಕ್ಕೆ ಬರ್ತಾರೆ ಅನಿಸ್ತದೆ ಅಲ್ಲ, ಪಾಠಕ್ಕೆ ಬರ್ತಾರೆ. ನಾನು 6 ವರ್ಷ ಗುರುಕುಲಕ್ಕೆ ಹೋದವನು. ಇಲ್ಲೇ ಇದ್ದೆ, ಗುರುರಾಜಾಚಾರ್ಯ ಅವನೂರು ಅಂತಿದ್ರು. ಗುರುರಾಜ್ ಗುರುಕುಲ ಅಂತ 6 ವರ್ಷ ಹೋಗಿ ನಾನು. ನಮ್ಮ ಅಜ್ಜ ಈ ಹುಡುಗರು ಬರ್ತಾರೆ ಗುರುಕುಲದ, ಅವ್ರಿಗೆ ಕೇಳ್ಬೇಕು, ಅವ್ರು ನಾವು ಸಣ್ಣದಿರ್ತಾ ಬರಬೇಕು. ಇಲ್ಲಿ ಬಂದ ನಾನೇನು ಪ್ರೀತಿಯಿಂದ ಬಂದವನಲ್ಲ, ಪ್ರಾಮಾಣಿಕವಾಗಿ ಹೇಳ್ಬೇಕು. ನಾನು ಬೈಕೊಂಡೇ ಬಂದಿದ್ದು. ಯಾರಿಗೆ ಬೇಕ್ರಿ ಮುಂಜಾನೆ 4 ಗಂಟೆಗೆ ಎದ್ದು ಮಾಳಮಡ್ಡಿದ್ದು ಸೈಕಲ್ ಹೊಡ್ಕೊತೀವಿ, ಬರೋದು ಥಂಡಿಯಾಗ, ಮಳೆ ಬರ್ತಿತ್ತು, ರೇನ್ಕೋಟ್ ಹಾಕೊಂಡ್ ಬರ್ಬೇಕು. ನಮ್ಮ ಗುರುಗಳು ನೋಡ್ಲಿಕ್ಕೆ ಬಹಳ ಚಂದ ಇತ್ತು, ಬಹಳ ಚಂದ. ಅದ್ರ ಕಂಡೀಷನ್ಸ್ ಬಹಳ ಸ್ಟ್ರಿಕ್ಟ್ ಇತ್ತು. ಬಂದ ಕೂಡಲೇ ಪಂಜಾಬ್ ಉಟ್ಕೊಂಡು ಅಲ್ಲಿ ನಮ್ಮ ಬಾವಿಗೆ ಹೋಗ್ಬೇಕು. ಒಂದು 4-5 ಹಿರಿಯ ಹುಡುಗರು ಇರ್ಬೇಕು, ಬರೀ ಖುಷಿ ಅವ್ರು. ಅವ್ರ ಕೆಲಸ ಸಣ್ಣವ್ರು ಇದ್ರಂದ್ರೆ ಅವರೇ ನೀರು ಹೇಳೋದು ನಮ್ಮ ತಲೆ ಮೇಲೆ ಹಾಕೋದು. ದೊಡ್ಡವ್ರದ್ದು ನೀವೇ ಜಕ್ಕೊಂಡು ಹಾಕೋಬೇಕು. ಒದ್ದಿ ಉಟ್ಕೊಂಡು ಒಳಗೆ ಹೋಗ್ಬೇಕು, ಆಚಾರ ಬಂದು ಕೂಡ್ಬೇಕು. ಏಜ್ ವೈಸ್ ಇರ್ತಿದ್ವು. ತೀರಾ ಸಣ್ಣವರಿದ್ರೆ ವೆಂಕಟೇಶ್ ಸ್ತೋತ್ರ ಇಂಥ ಕಲಿಸೋರು. ಸ್ವಲ್ಪ ಮೇಲೆ ಹೋದ ತಕ್ಷಣ ಸ್ವಲ್ಪ ಮೇಲೆ ಮೇಲೆ ಹೆಚ್ಚು ಬೇರೆ ಬೇರೆ ಸ್ತೋತ್ರಗಳನ್ನ ಹೇಳೋರು. ಆಮೇಲೆ ಹೋದ್ರು ಉಪನಿಷತ್ ಪಾಠ, ಹಿಂಗೆಲ್ಲ ಇರೋದು. ನಮಗೆ ಅಂಜಿ ಸಾಯ್ತಿದ್ವಿ ನಾವು. ಥಂಡಿಗೆ ಸ್ನಾನ ಮಾಡ್ಬೇಕಲ್ಲ, ಥಂಡಿ ಎಲ್ಬು ಲಟಕಟಿಸಿ ಹೋಗ್ಬೇಕು. ಅವ್ರು ಖುಷಿಯಿಂದ ಹಾಕೋರು, ಬಾರೋ ಬಾರೋ ಅನ್ನೋರು 2 ಕೊಡ ಹಾಕೋರು ತಲೆ ಮೇಲೆ. ಆಮೇಲೆ ಒದ್ದಿ ನಡ್ಕೊಂಡು ಕೂಡ್ಬೇಕು ಅವ್ರ ಮುಂದೆ. ಅಷ್ಟೇನು ಕಷ್ಟ ಮಾಡ್ಲಿಕ್ಕಿಲ್ಲಲ್ಲ ನೀವಿಲ್ಲಿ. ಸಂತೋಷ ಆಗಿದೆ. ಆದ್ರೆ ಇವಾಗ ಖರ್ಚು ಆಗ್ತದೆ ನನಗೆ. ಅವ್ರು ಬೈಕೋತಿದ್ದೆ, ನಾನು ಪ್ರಾಮಾಣಿಕ ಬೈಕೋತಿದ್ದೆ. ಆಮೇಲೆ ನಮ್ಮ ಗುರುಗಳು ನೋಡ್ಲಿಕ್ಕೆ ಬಹಳ ಚಂದ ಅಂತ ಹೇಳಿದ್ನಲ್ಲ ಕೂಡ ಅವರು ಹೇಳು ಅನ್ನೋರು. ಉಚ್ಚಾರಣೆ ಒಳಗೆ ಒಂಚೂರು ಏನಾದ್ರು ತಪ್ಪ ಆತಂದ್ರೆ ಅದ್ರ ತನಕ ಚಲೋ. ಉಚ್ಚಾರಣೆ ತಪ್ಪ ಆತಂದ್ರೆ ಮಕ್ಕಳು ಒಂದು ತಾಮ್ರ ತಂಬಿಗೆ ಒಂದು ತಮ್ಮ ಲೋಟ ಇಟ್ಕೊಂಡಿರೋರು, ಲೋಟ ತುಂಬ ನೀರು,
ತಪ್ಪಿತು ಉಚ್ಚಾರಣೆ ಅಂದ್ರೆ ಚಕ್ಕನ್ ಮಾಡಿ ಹೋಗವಾಯಿತು. ಕೇಳಬೇಡ ಅಪಭ್ರಂಶ ತಪ್ಪಂತೆ ಹೋಗು ಇನ್ನೊಂದು ಸ್ನಾನ ಮಾಡಬಹುದು. ನಮಗೆ ಮಂತ್ರಕ್ಕಿಂತ ಸ್ನಾನದ ಹೆಸರಿಗೆ ಮಾಡಿ ಆ ಹುಡುಗ ಕಾಯ್ಕೊಂಡು ಬಂದ್ಯಾ ಹಾಕ್ತೀನಿ ಬಾ ಹುಡುಗ ಹಾಕೋ ಅವೊಂದು ಅದೊಂದು ಹೇಳ್ತಾರಲ್ಲ ಕ್ಷುದ್ರ ತೃಪ್ತಿ ಅಂತ ಹೇಳ್ತಾರಲ್ಲ ಅದು ಬರೀ ಖುಷಿ ಅವ್ರಿಗೆ. ಆಮೇಲೆ ಅಷ್ಟೇ ಅಲ್ಲ ಬಾವಿ ಕಟ್ಟಿ ಮೇಲೆ ಹುಣಸಾಟಿದ್ದೀನಿ ನಾಲಿಗೆ ಉಜ್ಕೊಂಬ ಸ್ಪಷ್ಟ ಕೊಡೋದಲ್ಲಿ ಮಾಡ್ತೀನಿ. ಉಚ್ಚಾರಣೆಗೆ ಎಷ್ಟು ಬೆಲೆ ಕೊಡ್ತಿದ್ರು ನಮ್ಮವರು. ಒಂದ್ಸಲ ನನಗೆ ಈ ಮಕ್ಕಳಿಗೆ ಹೇಳ್ಬೇಕಾದ್ರೆ ಮುಖ್ಯ ಇಲ್ಲ, ಪ್ರವಚನ ಬರೋರು ಹುಡುಗರು ಕಲೀಲಿಕ್ಕೆ ಬರ್ತಾ ಇರಲ್ಲ ಪಾಠಶಾಲಕ್ಕೆ. ನಾನು ಅವಾಗ ಧಾರವಾಡದಾಗ ಹವಾಯಿ ಚಪ್ಪಲ್ ಬಿಟ್ಟು ಬೇರೆ ಚಪ್ಪಲ್ ಬದುಕ್ತಿದ್ದಿಲ್ಲ. ಈ 4 ತಿಂಗಳು ಮಳಿ ಒಂದೇ ಸಮ ರಪ ಮಳಿ ಚರ್ಮದ ಚಪ್ಪಲಿ ಹೊಡಿತಿದ್ದಿಲ್ಲ. ಹವಾಯಿ ಚಪ್ಪಲ್ ಹಾಕೋಬೇಕು. ಈ ಸಂಟಿಗೆ ಹಿಂಬಡಿ ಎಲ್ಲ ಹೊಡಿತಿದ್ವು, ಕ್ರ್ಯಾಕ್ ಆಗ್ತಿದ್ವು. ಏನು ಅವೇ ಹಂಗೆ ಬರೋದು, ನಾವು ಸೈಕಲ್ ಹೊಡ್ಕೊತ ಬರೋದು ಅಲ್ಲಿಂದ ತುದಿಗಾಲೇ ನಡಿಬೇಕು. ಹಿಂಬಡ ಊರಿದ ರಕ್ತ ಬರಂಗ ಆಗ್ತಿತ್ತು, ಅಷ್ಟು ಹೊಡೆದಿರ್ತಿದ್ವು. ಒಂದ್ಸಲ ನನ್ನ ಮಂತ್ರ ಮುಗಿದ ಮೇಲೆ ಮಕ್ಕಳಿಗೆ ಹೊಲೆಯಕ್ಕೆ ಹೋಗಿ ಪಂಚ ತೆಗೆದು ಡ್ರೆಸ್ ಹಾಕೊಂಡು ಹೊಡ್ಬೇಕು ವಾಪಸ್. ನಾನು ಗುರುಗಳು ನಾನು ನೋಡಿದ್ರು, ಹೇ ಗುರಾಜ ಬಾಯಿಲೆ ಅಂದ್ರು. ಮತ್ ಬಂತಪ್ಪ ಸ್ವಾಮಿ ಅಂತ ಕರೆದು ಭಾವಿ ಕಳಿಸ್ತಾರೆ. ನಾ ಹೋದೆ, ಬಾಯಿ ಕೂಡಿಲಿ ಅಂದ್ರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಯಾವ ಪ್ರೀತಿಯಿಂದ ಕಲಿಸಿದ್ರು ಅನ್ನ ಮಕ್ಳು ಕೂಡ್ಸ್ಕೊಂಡ್ರು. ಹಂಗೆ ಮಕ್ಳು ಕೂತ್ ಗೊತ್ತೇ ಇಲ್ಲ ನಮಗ, ಆಚಾರ ಮುಂದೆ ಕೂಡ್ಬೇಕು, ಅವ್ರು ಹೆಂಗೆ ಹೇಳ್ತಾರೆ ಹೇಳ್ಬೇಕು. ಮಕ್ಳು ಕೂತಾಗ ಕಾಲು ನೋಡಿದ್ರು, ಠಕ್ ಅಂತ ನಾನು ಕಾಲು ಎತ್ಕೊಂಡು ತೊಡಿ ಮೇಲೆ ಇಟ್ಕೊಂಡ್ಬಿಟ್ರು. ನಾನು ಮೈ ಜುಮ್ಮಂತು. ನಾವು ದಿನ ಹೋದ ತಕ್ಷಣ ಗುರುಗಳು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಬೇಕು, ಪ್ರವರ ಹೇಳ್ಕೊಂಡು. ಇದು ಗುರುಗಳು ನನ್ನ ಕಾಲು ಎತ್ಕೊಂಡು ತೊಡಿ ಮೇಲೆ ಇಟ್ಕೋತಾರಲ್ಲ, ಬ್ಯಾಡ್ರಿ ಗುರುಗಳ ಅಂದೆ. ಇರೋ ಎಷ್ಟು ಹೊಡೆದವಲ್ಲ ಕಾಲು, ಏನ್ ಹಚ್ಕೊಂಡಿಲ್ಲ ಅಂತ. ಇನ್ನೊಬ್ಬಳು ಸೋಲ್ಮಾಣ ತಗೊಂಬರ, ಅಲ್ಲೊಂದು ಗೂಡ್ನ್ಯಾಗ ಸೋಲ್ಮಾಣ ಇಟ್ಟಿರ್ಬೇಕು. ನಿಮಗೆಲ್ಲ ಗೊತ್ತು ಸೋಲ್ಮಾಣ, ಅದನ್ನ ಚೇನ್ ಗೂಡಿಂದ ಹಾಕಿರ್ತಾರೆ, ಅವ್ರು ಎಣ್ಣೆ ಹಾಕಿರ್ತಾರೆ, ಏನೇನು ಹಾಕಿರ್ತಾರೆ, ಕರ್ಪೂರ ಹಾಕಿರ್ತಾರೆ. ಅದೆಲ್ಲ ಒಂದು ಪರಟಿ ಒಳಗಿರ್ಬೇಕು. ತಾವೇ ಏನ್ ಮಾಡಿದ್ರು ಅಂದ್ರೆ ಅದನ್ನ ತಂದು ನನ್ನ ಕಾಲಿಗೆ ಹಚ್ಚಿ ತಿಕ್ಕಿದ್ರು. ಹಿಂಬಡಕ್ಕೆಲ್ಲ ನೋಡ್ಕೋಬಾರ್ದೇನಪ್ಪ, ಹಚ್ಕೋ, ದಿನ ಇಟ್ಟಿರ್ತೀನಿ ಹಚ್ಕೊಳ್ಳಿ ಬಂದು. ನನಗೆ ಕಣ್ತುಂಬ ನೀರು ಬಂದ್ಬಿಟ್ಟ. ಗುರುಗಳು ನಿನ್ ಕಾಲು ಇಟ್ಕೊಂಡು ಕಾಲಿಗೆ ಔಷಧಿ ಹಚ್ತಾರೆ, ಆ ಕಾಲು ಕೊಡು ಅದು ಹಚ್ಚಿದ್ದು. ನಾನು ಬೇಡ ಹಚ್ಕೊ ಇಟ್ಕೊಡೋ ಹಚ್ಚಿ. ಅವ್ರು ಎಷ್ಟು ಚಂದ ಮಾತಾಡ್ತಿದ್ರು ಅಂದ್ರೆ ಹಚ್ಕೋತ ಕೇಳಿದ್ರು. ದಿನ ನಾನು ಬೈತೀನಲ್ಲ ಮಂತ್ರ ತಪ್ಪಿದಾಗ, ಮಾರಿ ನೀರು ಹೋಗ್ತೀನಲ್ಲ, ಸಿಟ್ಟು ಬರ್ತದಿಲ್ಲ ಅಂದ್ರು. ಇಲ್ಲ ಅಂದ್ರ ಸುಳ್ಳ, ಹೌದು ಅನ್ನೋ ಧೈರ್ಯ ಇಲ್ಲ. ಎರಡೂ ಬೋನ್ ಹಾಕ್ತೀನಿ. ನನಗೆ ಗೊತ್ತದ ಸಿಟ್ಟು ಬರ್ತದ ಗೊತ್ತದ ಅಂದ್ಬಿಟ್ಟು ಇಟ್ಟು ಚಂದ ಮಾತಾಡಿದ್ರು. ಸಿಟ್ಟು ಮಾಡ್ಕೋಬೇಡ, ಮುಂದೆ ನಿನಗೆ ವಿಜ್ಞಾನ ಬ್ಯಾಡ ಅಂದ್ರೂ ಬಿಡೋದಿಲ್ಲ, ನಿನ್ನ ಇದು ಮುಂದೆ ಬೇಕಂದ್ರೂ ಸಿಗುವುದಿಲ್ಲ. ವಿಜ್ಞಾನ ನಿನಗೆ ಬ್ಯಾಡ ಅಂದ್ರೂ ಬಿಡುವುದಿಲ್ಲ, ಇದು ಮುಂದೆ ಬೇಕಂದ್ರೂ ಸಿಗುವುದಿಲ್ಲ. ಇವೆರಡನ್ನೂ ಕಾಪಾಡ್ಕೊಂಡು ಹೋಗುವುದು. ನಾನು ಹೇಳ್ತೀನಿ, ಇವತ್ತಿಗೂ ಅವೆರಡೂ ನನ್ನನ್ನು ಅಶ್ವಿನಿ ದೇವತೆಗಳಂಗೆ ಕಾಪಾಡಿದ. ಈ ಮಾತನ್ನು ಹೇಳ್ಬೇಕಾದ್ರೆ ಪಾಠಶಾಲೆ ಬರೋ ಮಕ್ಕಳು ತಿಳ್ಕೋಬೇಕಿದ್ರು. ನಾಳೆ ಇವರಿಗೆ ನಾನು ಅರ್ಥ ಗುರುಗಳ ಜಗಳಾಡ್ತಿದ್ದೆ. ನಾನು ಗುರುಗಳು ನೀವು ಬೈಪಾಟ್ ಮಾಡಿಸ್ಬಿಡ್ತೀರಿ ಉಪನಿಷತ್. ನಾನು ಬಡ ಬೈಪಾಟ್ ಮಾಡ್ತೀರಿ. ಈಶಾವಾಸ್ಯ ವಿದುರು ಸರ್ವಂತ ಈಶಾವಾಸ್ಯ ಹೇಳೋದು, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯ ಭತ್ತರಂ ಹೋತಿ ಅಂತ ಛಾಂದೋಗ್ಯ ಹೇಳೋದು. ಈಗ 5-6 ಉಪನಿಷತ್ ಬೈಪಾಟ್ ಮಾಡಿಸ್ಬಿಡ್ತಿದ್ದೆ. ನಾನು ಎದಕ್ಕೆ ಮಾಡಿಸ್ತೀರಿ ನಮಗೆ ಅಂತ ಹೇಳಿದ್ದೆ. ಬೈಪಾಟ್ ಯಾಕೆ ಮಾಡಿಸ್ತೀರಿ, ನನಗೆ ಅರ್ಥ ಆಗೋದನ್ನ ಬಿಡುದಿಲ್ಲ. ಟೇಪ್ ರೆಕಾರ್ಡರ್ ಚಲೋ ಕರೆಕ್ಟಾಗಿ ಹೇಳ್ದ. ನಮ್ಗೆ ಯಾಕೆ ಬೈಪಾಟ್ ಮಾಡಿಸ್ತೀರಿ ಅಂತ ಅವ್ರು ಹೇಳಿದ ಮಾತನ್ನ ದಯವಿಟ್ಟು ಈ ಮಕ್ಕಳಿಗೆ ಹೇಳಬೇಕು. ಅವ್ರು ಹೇಳಿದ್ರು, ಮೊದಲ ಬಾಯಿಪಾಠ ಮಾಡಿ ಆಮೇಲೆ ಹೃದಯ ಪಾಠ ಆಗ್ತದೆ. ಎಷ್ಟು ಚಂದದ ಮಾಡ್ತದೆ. ಬಾಯಿಗೆ ಬರಲಿಲ್ಲ, ಹೃದಯಕ್ಕೆ ಹೆಂಗೆ ಹಿಡಿತದ ಅದು, ಮೊದಲು ಬಾಯಿಗೆ ಇಟ್ಕೋ ಆಮೇಲೆ ಹೃದಯ ಪಾಠ ಆಗ್ತದೆ. ನನಗೆ ಅವತ್ತು ಅರ್ಥ ಆಗಿದ್ದಿಲ್ಲ, ಸಿದ್ಧ ಪ್ರಾಮಾಣಿಕವಾಗಿ ಹೇಳಬೇಕು. ಏನು ಅರ್ಥ ಆಗಿದ್ದಿಲ್ಲ, ಹೇಳಿದ್ರು ಮಾಸ್ತರು ಅಂತ ಅಂದ್ಕೊಂಡಿದ್ದೆ. ಮುಂದೆ ನಾನು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಸೆಕ್ರೆಟರಿ, ಡೈರೆಕ್ಟರ್, ಕಮಿಷನರ್ ಇದ್ರು, ಚೇರ್ಮನ್ ಇದ್ರು, ಹೆಣ್ಮಕ್ಳಿದ್ರು. ಅವ್ರು ನನಗೆ ಒಂದು ಆರ್ಟಿಕಲ್ ಬರೀರಿ ಹ್ಯೂಮನ್ ಎಕ್ಸಲೆನ್ಸ್ ಮೇಲೆ. ಹ್ಯೂಮನ್ ಎಕ್ಸಲೆನ್ಸ್ ಅಂದ್ರೆ ಮನುಷ್ಯನ ಶ್ರೇಷ್ಠತೆಯ ಬಗ್ಗೆ ಒಂದು ಆರ್ಟಿಕಲ್ ಬರೀರಿ ಎಂದು. ಈಗ ನಾವೆಲ್ಲ ಉಚಿತ ಓದಿದವರು, ಸೈನ್ಸ್ ಎಲ್ಲ ಓದಿದವರು, ಆಲ್ರೆಡಿ ನೋಡ್ಕೊಂಡು ಎಕ್ಸಲೆನ್ಸ್ ಅಂದ್ರೆ ಏನು, ಹ್ಯೂಮನ್ ಎಕ್ಸಲೆನ್ಸ್ ಅಂದ್ರೆ ಏನು, ಏನೇನೋ ಬರದೆ ಒಂದಿಷ್ಟು 8 ಪೇಜ್ ಬರೋಬರಿ ಅನ್ನಿಸ್ತೇ ಇಲ್ಲ. ಬರಬರದು ಹರಿದು ಹಾಕಿತ್ತು.
ರಾತ್ರಿ ಊಟ ಆದ್ಮೇಲೆ ಮಾಳಿಗೆ ಮೇಲೆ ಅಡ್ಡಾಡ್ತಿದ್ದೇನೆ, ಟೆರೆಸ್ ಮೇಲೆ ಅಭ್ಯಾಸ ಅದ ನಾನು ಹೇಳೋದು. ಯಾಕೆ ಹೇಳ್ತೀನಿ ಅಂದ್ರೆ ಬಹಳ ಮುಖ್ಯ ಇದೆ. ಆಗ ಟೆರೆಸ್ ಮೇಲೆ ಓಡುವಾಗ ಸಣ್ಣದಿರ್ತಕ್ಕಂಥ ಮಂತ್ರ ಎಲ್ಲ ಬಾಯಿ ಬರ್ತಾವೆ. ನಿಮ್ಗೆ ಅನುಭವ ಆಗಿರ್ತದೆ. ನೀವು ಸಣ್ಣದಿರ್ತಕ್ಕಂಥದ್ದು ಯಾವುದೂ ಮರ್ತಿರೋದಿಲ್ಲ. 30 ವರ್ಷ ನಾನು ಕರೆದದ್ದು ನೆನಪಡೆಯಂಗಿಲ್ಲ, ಮರ್ತೋಗ್ತಾನೆ. ಅವಾಗ ಕಲ್ತಿದ್ನಲ್ಲ ಸಣ್ಣವಿದ್ದಾಗ, ಮಾಳಿಗೆ ಮೇಲೆ ಸುತ್ತಾಡ್ಬೇಕಾದ್ರೆ ನಾನು ಗೊತ್ತಿಲ್ದಾಗ ಏಕಾಏಕಿ ಒಂದು ಶ್ಲೋಕ ಬಂತು, ಛಾಂದೋಗ್ಯದಾಗ. ಆಗ ಹೇಳ್ತೇನೆ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಅದು ಒಂದೇ ಶ್ಲೋಕ ಇಟ್ಟುಕೊಂಡು ನಾನು ಹೆಂಡತಿಗೆ ನೀವು ಮಲ್ಕೋ ಅಂತ ಹೇಳಿದೆ. ಟೆರೆಸ್ ನಾನು ಒಂದು ನೈಟ್ ಹಾಕೊಂಡೆ, ಕುರ್ಚಿ ಹಾಕೊಂಡು ಬರೀಲಿಕ್ಕೆ ಶುರು ಮಾಡಿದೆ. ರಾತ್ರಿ 10:30 ಶುರು ಮಾಡಿದ, ಮುಂಜಾನೆ 3 ಗಂಟೆ ಹೊತ್ತಿಗೆ ಒಂದು ಆರ್ಟಿಕಲ್ ಮುಗಿದ. ಅದನ್ನು ಬರೆದು ಕಳಿಸಿದೆ. ಬಹಳ ಪ್ರಸಿದ್ಧ ಆದ ಆರ್ಟಿಕಲ್ ಅದು. ಆಮೈತಿ ದೇಸಾಯಿ ಅಂತ ಚೇರ್ಮನ್ ಅವರು. ಇದು ಹೆಂಗ್ ಬರ್ತೀನಿ ಏನೋ ಅಂತ ಕೇಳಿದೆ. ನಾ ಇದು ನನ್ನ ಗುರುಗಳು ಕಾಣಿಕೆ. ಅವ್ರು ಹೇಳಿದ್ರಲ್ಲ, ಮೊದಲು ಬಾಯಿಗೆ ಬರಲಿ, ಆಮೇಲೆ ಹೃದಯಕ್ಕೆ ಹೋಗ್ತದಂತ. ಕಲ್ಪನೆ ಮಾಡಿ, ನನಗದು ಬಾಯಿಗೆ ಬಂದಿದ್ದಿಲ್ಲ ಅಂದ್ರೆ ಹೃದಯಕ್ಕೆ ಬರತ್ತಿದ್ದಿಲ್ಲ. ಒಂದು ಶ್ಲೋಕ ಎಷ್ಟು ಅರ್ಥ ಮಾಡ್ತದೆ ನಮಗಂದ್ರೆ, ಇದಕ್ಕೆ ಶಂಕರ ಭಾಷ್ಯ, ದಯವಿಟ್ಟು ತಿಳ್ಕೋಬೇಕು ನೀವು. ಛಾಂದೋಗ್ಯದ ಶಂಕರ ಭಾಷ್ಯ ನನಗೆ ಅತ್ಯಂತ ಪ್ರಿಯವಾದಂತ. ಅದು ಒಂದೇ ಶ್ಲೋಕ ಹೇಳಿ ಮಾತು ಮುಗಿಸ್ತೇನೆ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ನೀವೇನೇ ಮಾಡಿ, ಯಾವುದೇ ಕೆಲಸ ಮಾಡಿ, ಇವತ್ತಿನ ಜೀವನ ಹೋಲಿಸ್ಬೇಕಾದ್ರೆ ಯಾವುದೇ ಕೆಲಸ ಮಾಡಿ 3 ಇಟ್ಕೊಂಡು ಮಾಡ್ಬೇಕಂತ. ವಿದ್ಯಾ, ಶ್ರದ್ಧಾ, ಉಪನಿಷತ್. ಇಷ್ಟು ಚಂದದ ವ್ಯಾಖ್ಯೆ ಅದ ಅದು. ಇವತ್ತಿನ ನನ್ನ ಜೀವನಕ್ಕೆ ಏನಾದರೂ ಮಾರ್ಗದರ್ಶಿ ಬೇಕು ಅಂದ್ರೆ ಇದು ಒಂದು ಶ್ಲೋಕ ಸಾಕು ನನಗೆ. ಎಲ್ಲರೂ ನಾವು ಸಕ್ಸಸ್ಫುಲ್ ಆಗ್ಬೇಕಂತೀವಲ್ಲ, ಯಾರು ಫೇಲ್ ಆಗ್ಬೇಕನ್ನೋರು ಒಬ್ರು ಇಲ್ಲ. ಯಶಸ್ಸು ಆಗ್ಬೇಕಾದ್ರೆ, ಜೀವನದಲ್ಲಿ ಸಾಧನೆ ಮಾಡ್ಬೇಕಾದ್ರೆ ಈ 3 ಇರಬೇಕು ಅಂತ ಹೇಳ್ತಾರೆ. ಎಷ್ಟು ಸುಲಭದ ಸೂತ್ರದಲ್ಲಿ ಕೆಲವು ಬರೀತಾರೆ, ಸುಖ ಜೀವನಕ್ಕೆ 20 ಸೂತ್ರಗಳು. ಯಾವ್ದೇನು ಬಿಡ್ತಾರೆ 20? ಇವ್ರು ಕೊಟ್ಟದ್ದು 3. ವಿದ್ಯಾ, ಶ್ರದ್ಧಾ, ಉಪನಿಷತ್. ವಿದ್ಯಾ ಅಂದ್ರೆ ಜ್ಞಾನ. ನಾನು ಯಾವುದೇ ಕೆಲಸ ಮಾಡಲಿ ದಯವಿಟ್ಟು ಛಾಂದೋಗ್ಯದ ಶಂಕರ ಭಾಷ್ಯವನ್ನು ಓದಬೇಕು. ನಮ್ಮ ಮಕ್ಕಳಿಗೆ ಅದು ಒಂದನ್ನು ಬರೆದು ಕೊಟ್ಟರೆ ಸಾಕು. ಎಷ್ಟರ ಮಟ್ಟಿಗೆ ಅಂದ್ರೆ ವಿವೇಕಾನಂದ ಹೇಳ್ತಾರೆ, ಪ್ರಪಂಚದ ಎಲ್ಲ ಜ್ಞಾನ ಹೋಗ್ತದೆ, ನಿನಗೆ ಒಂದೇ ಒಂದು ಸಾಲು ನೆನಪಿಟ್ಕೊಳ್ಳೋಕೆ ಅವಕಾಶ ಅದ ಅಂದ್ರೆ ಇದು ಒಂದೇ ಸಾಲು ನೆನಪಿಟ್ಕೊಳ್ತೀನಿ ಸಾಕು ನನ್ನ ಜೀವನಕ್ಕೆ. ವಿದ್ಯಾ, ಶ್ರದ್ಧಾ, ಉಪನಿಷತ್. ವಿದ್ಯಾ ಅಂದ್ರೆ ಜ್ಞಾನ. ನಾನು ಯಾವ ಕೆಲಸ ಮಾಡ್ತೀನಿ ಆ ಕೆಲಸದ ಬಗ್ಗೆ ಜ್ಞಾನ ಇರಬೇಕು ನನಗೆ. ದಯವಿಟ್ಟು ಹೇಳ್ರಿ, ಅದ್ವೈತ ಸಿದ್ಧಾಂತದ ದೊಡ್ಡ ತತ್ವ ಅಂದ್ರೆ ಯಾವುದೋ ಕೆಲಸ ಉಡಾಫೆಯಿಂದ ಮಾಡೋದಲ್ಲ. ಯಾವುದೇ ಕೆಲಸ ಮಾಡಿದ್ರು ತನ್ಮಯತೆಯಿಂದ ಪೂರ್ತಿ 100% ಹಾಕ್ಬೇಕು. 150% ಹಾಕ್ಬೇಕು ಅಂದಾಗ ಚಲೋ ಆಗ್ತದೆ. ಆ ವಿಷಯದ ಬಗ್ಗೆ ಜ್ಞಾನ ಇರ್ಬೇಕು. ನಾ ಮಾಡೋ ಕೆಲಸದ ಬಗ್ಗೆ ಜ್ಞಾನ ಇರ್ಬೇಕು. ಎರಡನೇದು, ನಾ ಮಾಡ್ತೀನಿ ಅನ್ನುವಂಥ ಜ್ಞಾನ. ಚಂದ ಇದೆ. ಇವತ್ತೆಲ್ಲ ದೊಡ್ಡ ದೊಡ್ಡ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ವ್ಯಕ್ತಿತ್ವ ವಿಕಸನ ಅಂತ ಹೇಳ್ತೀವಿ. ನಮಗೆ ಆತ್ಮವಿಶ್ವಾಸ ಇರಬೇಕು. ನಾನು ಮಾಡ್ತೀನಿ ಅಂತ ನನಗೆ ಅನಿಸೋದ್ರೆ ಇನ್ನೇನು ಕೆಲಸ ಮಾಡ್ತೀನಿ ನಾನು? ಇದನ್ನೇ ಹೇಳ್ತದೆ ಜ್ಞಾನ. ವಿದ್ಯಾ ಅಂದ್ರೆ ಮೊದಲ ನಾ ಮಾಡಬಲ್ಲೆ ಅನ್ನುವಂತಹ ಜ್ಞಾನ ನನಗಿರ್ಬೇಕು. ನಾನು ಮಾಡುವಂತಹ ಕೆಲಸದ ಬಗ್ಗೆ ನನಗೆ ಜ್ಞಾನ ಇರಬೇಕು. ಕೆಲಸದ ಬಗ್ಗೆ ಜ್ಞಾನ ಇಲ್ಲದೆ ಮಾಡಿದ್ರೆ ತಪ್ಪಾಗ್ತದೆ. 3ನೇದು, ನಾ ಮಾಡುವಂತಹ ಕೆಲಸದಿಂದ ಜಗತ್ತಿಗೆ ಒಳ್ಳೇದಾಗ್ತದೆ ಅನ್ನುವಂಥ ಜ್ಞಾನ. ಇದು ಶಂಕರಾಚಾರ್ಯ ಜೀನಿಯಸ್. ಅಂದ್ರೆ ವ್ಯಕ್ತಿಯನ್ನ ಸಮಷ್ಟಿ ಜೊತೆಗೆ ಸೇರಿಸುವಂಥದ್ದು. ವ್ಯಕ್ತಿ ಅಂದ್ರೆ ವ್ಯಕ್ತಿ, ಸಮಷ್ಟಿ ಅಂದ್ರೆ ಸಮಾಜ. ಪ್ರತಿಯೊಂದಕ್ಕೂ ಶಂಕರಾಚಾರ್ಯ ಜೀನಿಯಸ್ ನನಗೆ ಯಾಕೆ ಅನಿಸ್ತದೆ ಅಂದ್ರೆ, ಆ 4 ಮಠಗಳ ಸ್ಥಾಪನೆನೇ ಸಾಕು ಒಂದು ನಿಮ್ ಕಣ್ಣು ಮುಂದೆ. ಇಡೀ ಭಾರತ ವರ್ಷವನ್ನ ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಒಂದು ಗಂಟು ಹಾಕಿಟ್ರು ನನ್ನ ಕಡೆ ಹೋಗ್ಬೇಕಂತ. ಯಾಕೆ ಹಂಗೆ ಮಾಡಿದ್ರು ಅಂತಂದ್ರೆ, ನಾನು ಮಾಡುವಂಥದ್ದು ಬರೀ ನನಗೋಸ್ಕರ ಅಲ್ಲ, ನಾನು ಮಾಡುವಂಥ ಕೆಲಸ ಪ್ರಪಂಚಕ್ಕೆ ಪ್ರಯೋಜನ ಆಗ್ತದೇನು ಅಂತ. ಕಠೋಪನಿಷತ್ನಾಗೂ ಇದೇ ಮಾತು ಬರ್ತದೆ. ನಚಿಕೇತ ಕೇಳ್ತಾನೆ, ಸಾವನ್ನು ಗೆಲ್ಲಿಕ್ಕೆ ಸಾಧ್ಯದೇನು ಅಂತ. ನಾನು ಮೊದಲೇ ಸಲ ಓದುವಾಗ ಯಮ ಅಂತಾನೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾನೆ ಅನ್ಕೊಂಡಿದ್ದೆ. ಯಮ ಎಷ್ಟು ಸೂಚ್ಯವಾಗಿ ಹೇಳ್ತಾನೆ ಅದ್ರೊಳಗಂದ್ರೆ, ನೀ ಸಾವನ್ನು ಗೆಲ್ಲಬಹುದು, ಆದ್ರೆ ದೇಹದಿಂದ ಗೆಲ್ಲಿಕ್ ಆಗೋದಿಲ್ಲ. ಎಂತ ದೊಡ್ಡ ಮಾತು ಇದು. ಸಾವನ್ನು ಗೆಲ್ಲಬಹುದು, ಆದ್ರೆ ದೇಹದಿಂದ ಗೆಲ್ಲಿಕ್ ಆಗುತ್ತೆ. ಶರೀರ ಇದು ಕ್ಷಯಮಾನಾತ್ಮ ಶರೀರ. ಇದು ಪ್ರತಿ ಕ್ಷಣ ಸಾಯ್ಕೋಟ್ ಹೋಗುತ್ತೆ. ದೇಹದ ಕಡೆ ಗುಣ ಇದೆ, ಮತ್ತೊಂದು ಬೇರೆ ಹಾದಿ ಇಲ್ಲ. ಇದು ಬದುಕೋ ಸಾಧ್ಯವೇ ಇಲ್ಲ. ದೇಹದಿಂದ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಶಾಶ್ವತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಸಾವನ್ನು ಗೆಲ್ಲುವುದು ಹೆಂಗ? ಕಲ್ಪನೆ ಮಾಡ್ಕೊಳ್ಳಿ. ಒಬ್ಬ ಹುಡುಗ ರಾಮ, ಕ್ಷತ್ರಿಯ ಹುಡುಗ. ಆಗಿನ ಕಾಲಕ್ಕೆ ರಾಜ ಅನ್ನೋ ಬಹುವಲ್ಲಭ.
ಅವ್ರ ಅಪ್ಪನೇ 300 ಮಂದಿ ಮದುವೆ ಆಗಿದ್ದ ದಶರಥ. ಇವ ಇಲ್ಲ, ಏಕ ಪತ್ನಿ ವ್ರತಸ್ಥ ಆದದ್ದು, ಸತ್ಯ ಹೇಳ್ತೀನಿ ಅಂದದ್ದು, ಆ ಪ್ರೀತಿಯಿಂದ ಮಾಡಿದ್ದಕ್ಕೆ ರಾಮ ಒಬ್ಬ ದೇವರಾಗಿ ನಿಂತ್ಕೊಂಡ. ನಮಗೆ ಕರ್ಮಯೋಗವನ್ನ ಹೇಳಿದಂತ ಕೃಷ್ಣ ನಮಗೆ ದೇವರಾದ. ಜಗದೋದ್ಧಾರನಾದಂತ ಕೃಷ್ಣ ತನ್ನ ಶಿಷ್ಯನಾದ ಅರ್ಜುನನ ಕುದುರೆ ತೊಳೆದು, ರಥ ತೊಳೆದು ಸಾರಥಿಯಾಗಿ ಮಾಡಿದ್ದಲ್ಲ, ಅದ್ರ ಕೊಡೆವರೆಗೂ ತೋರಿಸಿದ್ದು ನೀವೆಷ್ಟೇ ದೊಡ್ಡವರಾದ್ರೂ ಕರ್ಮ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸಿದಂತ ಕೃಷ್ಣ ತನ್ನ ಕರ್ತವ್ಯದಿಂದ ದೇವರಾದ. ಎಲ್ಲರನ್ನೂ ಪ್ರೀತಿಯಿಂದ ನೋಡ್ರಿ, ಹಿಂಸೆ ಮಾಡಬೇಡಿ, ಆಸೆ ಬೇಡ ಅಂತ ಹೇಳಿದಂತ ಬುದ್ಧ ಅವನು ರಾಜಕುಮಾರ, ಅವನು ದೇವರಾದ. ಏನೋ ಬೇಡ ಅಂತ ದಿಗಂಬರನಾದಂತ ಮಹಾವೀರ ದೇವರಾದ. ಅದನ್ನ ಕಠೋಪನಿಷತ್ತು ಸೂಚ್ಯವಾಗಿ ಹೇಳ್ತದಂದ್ರೆ, ನೀವು ದೇಹದಿಂದ ಸಾವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನೀವು ಮಾಡುವ ಕೆಲಸದಿಂದ ದೇವರಾಗ್ಲಿಕ್ಕೆ ಸಾಧ್ಯ ಇದೆ, ಶಾಶ್ವತ ಆಗ್ಲಿಕ್ಕೆ ಸಾಧ್ಯ ಇದೆ. ಅದು ಹೇಳ್ತಾರೆ. ಜ್ಞಾನ ವಿದ್ಯಾ, ನನಗೆ ವಿಷಯದ ಬಗ್ಗೆ ಜ್ಞಾನ ಇರಬೇಕು, ನಾ ಮಾಡುವ ಕೆಲಸದಿಂದ ಪ್ರಪಂಚಕ್ಕೆ ಒಳ್ಳೇದಾಗ್ತದೆ ಅನ್ನುವಂಥ ಒಂದು ಜ್ಞಾನ ಇರಬೇಕು. ಇದು ಬಹಳ ಮುಖ್ಯ. 3 ಹಂತ. ನಾನು ಮಾಡಬಲ್ಲೆ, ನನಗೆ ವಿಷಯದ ಜ್ಞಾನ ಇದೆ, ಅದರಿಂದ ಪ್ರಪಂಚಕ್ಕೆ ಒಳ್ಳೇದಾಗ್ತದೆ ಅಂತ. ಇಷ್ಟು ಚಂದದ ಮಾತದು. ಹಾಗಾದ್ರೆ ಕಠೋಪನಿಷತ್ತು ನಚಿಕೇತ ಕೇಳ್ತಾನೆ ಯಮ, ಹೌದು, ನಾನು ಯಾವ ಕೆಲಸ ಮಾಡಿದ್ರೆ ಶಾಶ್ವತ ಆಗ್ಲಿಕ್ಕೆ ಸಾಧ್ಯ ಇದೆ, ದೇಹದಿಂದ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಹಾಗಾದ್ರೆ ಏನ್ ಮಾಡ್ಬೇಕು ನಾನು? ನೀನು ಮೌಲ್ಯಗಳಿಂದ ಬದುಕು, ನೀನು ಶಾಶ್ವತ ಆಗ್ತೀಯ. ಹಾಗಾದ್ರೆ ಮೌಲ್ಯ ಅಂದ್ರೆ ಏನು? ಇವತ್ತಿ ಬಹಳ ಮುಖ್ಯ ಸಮಯ, 21ನೇ ಶತಮಾನಕ್ಕೆ. ಮೌಲ್ಯ ಅಂದ್ರೆ ವ್ಯಾಖ್ಯೆ ಕೊಡ್ತಾನೆ. ಪರ್ಯಾಪ್ಟ್ ದ ಬೆಸ್ಟ್ ಡೆಫಿನಿಷನ್ ಐ ಫೌಂಡ್ ಸೋ ಫಾರ್. ಇದುವರೆಗೂ ನನಗೆ ಗೊತ್ತಿದ್ದ ಮೌಲ್ಯಗಳ ಬಗ್ಗೆ ಅತ್ಯಂತ ಶ್ರೇಷ್ಠವಾದಂತ ವ್ಯಾಖ್ಯೆ ಅಂದ್ರೆ ಅದು ಯಮ ಹೇಳುವಂತ. It is a set of desirable behavior by following which it is good for the individual and society. ಯಾವ ನಡವಳಿಕೆಯಿಂದ ನಿನಗೂ ಒಳ್ಳೇದಾಗತ್ತೋ, ಪ್ರಪಂಚಕ್ಕೂ ಒಳ್ಳೇದಾಗ್ತದೋ ಆ ನಡವಳಿಕೆ ದೊಡ್ಡ ಮೌಲ್ಯ ಅಂತ. ಶಂಕರಾಚಾರ್ಯ ಭಾಷ್ಯ ಇದು ಕಠೋಪನಿಷತ್ನ. ಎಷ್ಟು ಚಂದದ ಮಾತ್ರ ಇದು. ಈಗ ನನಗೇನೋ ಬೇಕು, ಇವ್ರ ಕಡೆ ಕಿತ್ಕೊಂಡ್ಬಿಡ್ತೀನಿ, ನನಗೆ ಸಿಕ್ತು, ಖುಷಿ ಆಗ್ತದೆ. ಅದು ಅವ್ರಿಗೆ ಖುಷಿ ಆಗ್ತೇನು? ಇಲ್ಲ, ಹಾಗಾದ್ರೆ ಮೌಲ್ಯ ಆಗುತ್ತೆ. ಎಷ್ಟು ಸಿಂಪಲ್ ಡೆಫಿನೇಷನ್ ರೀ, ವೆರಿಫೈಬಲ್ ಡಿಸ್ಟೆನ್ಸ್ ಅದು. ಯಾವ ಕೆಲಸ ಮಾಡೋದ್ರಿಂದ ನಿನಗೂ ಒಳ್ಳೇದಾಗಬೇಕು, ಪ್ರಪಂಚಕ್ಕೂ ಒಳ್ಳೇದಾಗಬೇಕು, ಅಂಥ ಕೆಲಸ ಮೌಲ್ಯ ಅಂತ. ಆ ಯಾರು ಮೌಲ್ಯದಿಂದ ಬದುಕ್ತಾರೋ ಅವರು ಶಾಶ್ವತರಾಗ್ತಾರೆ ಅಂದ್ರೆ ಅರ್ಥ ಎಷ್ಟು ಸ್ಪಷ್ಟದ. ಮೌಲ್ಯಗಳನ್ನ ಬಾಯಿಂದ ಹೇಳೋದಲ್ಲ, ನಡೆದೇ ತೋರಿಸ್ಬೇಕು. ಸೆಟ್ ಆಫ್ ಡಿಸೈರಬಲ್ ಬಿಹೇವಿಯರ್, ಯಾವ ನಡವಳಿಕೆ ಅಂದೆ, ಯಾವ ಭಾಷಣ, ಯಾವ ಲೇಖನ ಅಲ್ಲ. ಭಾಷಣ ಸುಲಭ ಮಾಡ್ಬಿಡ್ಬೋದು, ಲೇಖನ ಬರೀಬಹುದು, ನಡ್ಕೊಳ್ಳೋದು ಕಷ್ಟ ಅಲ್ಲ. ಯಾರು ಆ ರೀತಿ ನಡ್ಕೊಳ್ತಾರೋ ಅವ್ರು ಶಾಶ್ವತರಾಗ್ತಾರೆ ಅಂತ. ಒಂದು ಸಣ್ಣ ಪ್ರಯೋಗ ಮಾಡಿಬಿಡು ನಂಗೆ, ಮಾಡ್ಬೋದಾ? 30 ಸೆಕೆಂಡ್ ಪ್ರಯೋಗ ನಾನು ಸಾಮಾನ್ಯ ಮಾಡಿಸ್ತೀನಿ ಅವಾಗ. ಎಲ್ಲರೂ ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಆಗ್ಬೋದ? ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಎಲ್ಲರೂ ಬಲಗೈ ಮೇಲೆ ಕೆತ್ತಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ, ನಿಧಾನ ಕೈ ಮುಂದೆ ತಗೊಂಡ್ಬರ್ರಿ. ಈಗ ನಿಮ್ಗೆ ತೋರ್ ಬೆರಳು ಮಾತ್ರ ಚಾಚಿ, ಎಲ್ಲ ಬೆರಳು ಬೇಡ, ತೋರ್ ಬೆರಳನ್ನು ಮಾತ್ರ ಚಾಚಿ. ಈ ತಕ್ಷಣ ಚಾಚಿ ಬೆರಳನ್ನ ಎಡೆ ಕೆನೆ ಮೇಲೆ ಇಟ್ಕೋಬಿಡಿ. ಎಲ್ಲಿ ಇಟ್ಕೊಂಡಿದ್ ನೋಡ್ರಿ. ಎಡಕ್ಕೆ ಎಣ್ಣೆ ಅಂತಿದ್ದೆ, ಎಣ್ಣೆ ಯಾವುದು ಗದ್ದ ಯಾವುದು ಗೊತ್ತಿಲ್ಲ. ನಾನು ನಿಮ್ ಕಡೆ ಮುಖ ಮಾಡಿ ನಿಂತಿರೋದ್ರಿಂದ ಎಲ್ಲರೂ ನೋಡ್ತಿದ್ದೆ. ಬಹಳಷ್ಟು ಮಂದಿ ಇಲ್ಲೇ ಇಟ್ಕೊಂಡಿದ್ದೆ. ಕೆಲವರು ಬಹಳ ಬುದ್ಧಿ ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ದೆ. ನಾ ಏನ್ ಹೇಳಿದ್ದೆ ನಿಮಗ? ನಾ ಹೇಳಿದ ಹಾಗೆ ಮಾತ್ರ ಮಾಡಿರಿ ಅಂತ ಹೇಳಿದ್ದೆ, ನಾ ಮಾಡಿದ ಹಾಗೆ ಮಾಡಿರಿ ಅಂತ ಹೇಳಿದ್ದೆ. ಆದ್ರೆ ಬಹಳ ಮಂದಿ ನಾ ಮಾಡಿದಂಗೆ ಮಾಡಿದ್ದೆ. ಅಂದ್ರೆ ನಾವು ಯಾರು ಗುರು ಸ್ಥಾನದಾಗಿದ್ದೀವೋ, ಯಾರ ಮನೆಯೊಳಗೆ ಹಿರಿಯರಾಗಿದ್ದೇವೋ, ನಾವು ನಿಜವಾಗ್ಲೂ ಅದ್ವೈತಿಗಳಾಗಿದ್ರೆ ನಮ್ಮ ನಡವಳಿಕೆ ಮಕ್ಕಳಲ್ಲಿ ಆ ನಡವಳಿಕೆನ ಪ್ರಚೋದನೆ ಮಾಡಬೇಕು. ಭಾಷಣ. ಅಪ್ಪ ಮನೆಗೆ ಬರ್ತಾನ, ಮಗ್ಳು ಹೇಳ್ತಾನ, ಸುಳ್ಳು ಹೇಳ್ಬಾರ್ದು ಮಗನ ಅಂತ. ಹ್ಞೂ ಅಪ್ಪ ಅಂತಾನ. ಅಪ್ಪ ಟಿವಿ ನೋಡ್ಕೊಂಡು ಕೂತಿರ್ತಾನೆ, ಮೊಬೈಲ್ ಸಪ್ಲಾಗುತ್ತೆ. ತಗೊಳ್ಳೋ ಮನಸ್ಸಿಲ್ಲ ಅಪ್ಪದ. ಹೆಂಡತಿ ಇಲ್ಲ ಅಂತ ಹೇಳ್ಬಿಡು. ಆ ಹುಡುಗ ಅಪ್ಪನ ನೋಡ್ದ, ಈಗ ತಾನೇ ಅಪ್ಪ ಏನ್ ಹೇಳಿದ್ದ, ಸುಳ್ಳು ಹೇಳ್ಬೇಡ ಅಂತಿದ್ದ. ಈಗ ಅಷ್ಟೇ ಅಲ್ಲ, ಅವ್ರ ಕಡೆದು ಸುಳ್ಳು ಹೇಳ್ತಾನೆ. ಈಗ ಇದೇ ರೀತಿ ಒಂದು 4-5 ಸಲ ಆದ್ರೆ ಹುಡುಗ ಏನ್ ಖಾತ್ರಿ ಆಗ್ತದಂದ್ರೆ
ಫೋನ್ ಸುಳ್ಳು ಹೇಳಿದ್ರೆ ಏನ್ ತಪ್ಪ? ಮನೆ ಮಾಡೆಲ್ ಅದಲ್ಲ, ಮಾಡಿ ತೋರ್ಸ ನಾವು. ಆ ಹುಡುಗ ಕಾಲೇಜಿಗೆ ಬರ್ತಾನೆ, ಅಪ್ಪ ಒಂದು ಮೊಬೈಲ್ ಕೊಡಿಸ್ತಾರ ಅವಂಗ. ಆ ಕಾಲೇಜ್ ತಪ್ಪು ಸಿಕ್ಸಿ ನಾಕ್ ಹೋಗ್ತಾನೆ. ಅಪ್ಪ ಫೋನ್ ಮಾಡ್ತಾನೆ, ಎಲ್ಲಿದ್ದೀವ ಮಗನ ಅಂತ ಫೋನ್ ಮಾಡ್ತಾರೆ. ತಾನು ಫೋನ್ ಕವರ್ ಮಾಡ್ತಾನೆ. ಅಪ್ಪ ಸ್ಪೆಷಲ್ ಕ್ಲಾಸ್ ನಡೆದ್ರೆ ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವ್ನು ಸುಳ್ಳು ಹೇಳಿ ಕಲಿಸಿದವ್ರು ಯಾರು? ನಾವೇ ತಾನೇ ಕಲಿಸಿದ್ದು. ಮಾಡೆಲ್ ಹಾಕೊಟ್ಟಿವಲ್ಲ ಮನೆಗೆ ನಾವು. ಅದಕ್ಕೆ ಅವ್ರು ಹೇಳ್ತಾರೆ, ಯಾವ ನಡವಳಿಕೆಯಿಂದ, ಈ ಮಾತು ಅಂಡರ್ಲೈನ್ ಮಾಡ್ಕೋಬೇಕು, ಇದನ್ನ ಬಹಳ ಚಂದ. ಇದೇ ಸಾಯಣ ಭಾಷೆದಲ್ಲಿ ಇದೇ ಮಾತೇ ಬರ್ತದೆ. ಶಂಕರಾಚಾರ್ಯ ಸ್ಪಷ್ಟ ಹೇಳ್ತಾರೆ, ಯಾವ ನಡವಳಿಕೆಯಿಂದ ನನಗೂ ಒಳ್ಳೇದಾಗತ್ತೋ ಪ್ರಪಂಚಕ್ಕೂ ಒಳ್ಳೇದಾಗತ್ತೋ ಆ ನಡವಳಿಕೆ ಮೌಲ್ಯ. ಇದುವರೆಗೂ ನನಗೆ ಅದಕ್ಕಿಂತ ಒಳ್ಳೆ ಡೆಫಿನೇಷನ್ ಸಿಕ್ಕಿಲ್ಲ. ಇದನ್ನ ನಾವು ಜೀವನದಾಗ ಅಳವಡಿಸೋಕೆ ಸಾಧ್ಯ ಇದೆಯಲ್ಲ. ಮತ್ತೊಬ್ಬರಿಗೆ ಹೇಳುವಾಗ ಮೊದಲು ನಾನು ನಡಿಬೇಕು. ನಮ್ಮ ರಾಜರತ್ನಂ ಬಹಳ ಚಂದ ಹೇಳೋದು. ಜೆ ಪಿ ರಾಜರತ್ನಂ ನಮ್ಮ ಕಾಲೇಜಿಗೆ ಕರ್ಕೊಂಡು ಹೋಗಿದ್ದೆ. ನಮ್ಗೊಬ್ಬರು ಪ್ರಿನ್ಸಿಪಾಲ್ ಇದ್ರು, ತಮಿಳು ಪ್ರಿನ್ಸಿಪಾಲ್. ಇವರು ಕನ್ನಡ ಪ್ರೊಫೆಸರ್. ರಾಜರತ್ನಂ ಕನ್ನಡದ ಅಧ್ವೈತಿಗಳು. ನಾಕೀಗ ಹೇಳಿದೆ, ಅಮ್ಮ ನೀವು ಇಂಗ್ಲೀಷ್ನಲ್ಲೇ ಸ್ವಾಗತ ಮಾಡಿರಿ, ನೀನು ಕನ್ನಡ ಬರೋದಿಲ್ಲ. ಯಾಕೆ? ಮಾಡ್ತೀನಲ್ಲ ಕನ್ನಡದಲ್ಲಿ ಮಾಡಿರಿ ಅಂತ. ಆಕೆ ಕನ್ನಡ ಬರೋದಿಲ್ಲ. ಮಾತಾಡಿದಿಷ್ಟು ಕೆಟ್ಟದಾಗಿತ್ತು. ಬಂದಿದ್ದಾನಲ್ಲ ರಾಮರಾಜರತ್ನಂ ಒಂದು ಏನೇನೋ ಮಾತಾಡ್ತೀನಿ, ಕೆಟ್ಟದಾಗ ಕನ್ನಡ ಮಾತಾಡ್ತೀನಿ. ನಾನು ಗಾಬರಿಯಾಗಿ ಇವ್ರು ಮಾರಿ ನೋಡ್ತಿದ್ದೆ. ಅವ್ರು ಸುಮ್ಮನೆ ಕೂತಿದ್ದೆ, ಏನು ಮಾತಾಡಿದ್ದೆ. ಅವ್ರು ಸ್ವಾಗತ ಮುಗಿದ ಮೇಲೆ ಇವ್ರು ಮಾತು ಶುರು ಮಾಡಿದ್ರು. ರಾಜರತ್ನಂ, ಮಕ್ಕಳೇ ಒಂದು ಪುಟ್ಟ ಕತೆ ಹೇಳ್ಬಿಡ್ತೀನಿ ನಿಮಗೆ. ಸಮುದ್ರ ದಂಡೆ ಒಂದು ಆಮೆ ಇತ್ತಂತೆ. ಆಮೆ ಒಂದು ಪುಟ್ಟ ಮರಿ ಹೀಗೆ 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 ಹೋಗ್ತಾ ಇತ್ತಂತೆ ಸಮುದ್ರ ಕಡೆ. ಅಮ್ಮ ಹೇಳ್ತಂತೆ, ದಡ್ಡ ಸೊಟ್ಟ ಸೊಟ್ಟ ಹೋಗ್ಬಾರ್ದಪ್ಪ, ನೇರ ಹೋಗ್ಬೇಕು ಅಂತ ಹೇಳ್ತಂತೆ. ನೇರ ಅಂದ್ರೆ ಹೇಗಮ್ಮ ಅಂತ ಮರಿ ಕೇಳ್ತಂತೆ. ತೋರಿಸ್ತೀನಿ ಇರು ಅಂತ ಹೇಳಿ ಅಮ್ಮ ಹೋಯ್ತಂತೆ. ಹೀಗೆ 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 ಹೋಯ್ತಂತೆ. ಹೇಳ್ಬಿಟ್ಟು, ಕನ್ನಡ ಹೇಗೆ ಮಾತಾಡಬಾರ್ದು ಅಂದ್ರೆ ನಿಮ್ ಪ್ರಿನ್ಸಿಪಾಲ್ ಮಾತಾಡಿದ್ರಲ್ಲ ಹಾಗೆ ಮಾತಾಡ್ಬಾರ್ದು. ನಮ್ಮ ಹುಡುಗರು ನಮ್ಮ ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡೋದಿಲ್ಲ ನಾವು. ಗೊತ್ತದೇನು? ನಮ್ಮ ಮನ್ಯಾಗ ನಾವು ಸಂಪ್ರದಾಯದ ಮನೆಯೊಳಗೆ ಮಕ್ಕಳು ಪ್ರಶ್ನೆಗೆ ಯಾಕೆ ಮಾಡ್ಬೇಕು ಇದನ್ನ ಅಂತ ಕೇಳ್ತಾರೆ. ದಯವಿಟ್ಟು ನೀವು ಹೇಳಬೇಕಾದ ನಡವಳಿಕೆ ಮೂಲಕ ಹೇಳಬೇಕು. ನಿಮಗೆ ಕಾರ್ಯಕ್ರಮದೊಳಗೆ ಒಂದು ಮನೆಯೊಳಗೆ ಆಗುವಂತ ಧಾರ್ಮಿಕ ಕಾರ್ಯಕ್ರಮ ಬಗ್ಗೆ ನಿಮ್ಗೆ ಶ್ರದ್ಧೆ ಇದ್ರೆ ಶ್ರದ್ಧೆಯಿಂದ ಮಾಡಿ. ಇಲ್ಲಾಂದ್ರೆ ಅಯ್ಯೋ ನಾಳೆ ಮತ್ತೆ ಹಬ್ಬ ಅಂತ, ಹಬ್ಬದ ಹಿಂದಿನ ದಿವಸ ಎರಡು ಬರ್ಲಿ ಶುರು ಆಗ್ತದೆ. ಈ ಗ್ರಹಣದಿಂದ ವೇಗ ಹಿಡಿತದ. ನಾಳೆ ಹೋಳಿಗೆ ಮಾಡ್ಬೇಕಾ? ಇನ್ನ ಯಾಕೆ ಹೈರಾಣ ಮಾಡ್ತೀರಿ? ಸಂಭ್ರಮ ಇಲ್ಲ ಅದ್ರಾಗ. ಆ ಹುಡುಗರು ಅನಿಸ್ತದ, ಅವ್ರಿಗೆ ನಿಮ್ಗೆ ಗೊತ್ತಿಲ್ಲದಾಗ ಅವ್ರಿಗೆ ಅವ್ರ ಪಾಸಿಂಗ್ ಆನ್ ಇನ್ಫಾರ್ಮೇಶನ್ ಅಂತದೆ, ಅವ್ರ ಇಮೋಷನ್ ಕಲಿಸ್ತೀರಿ. ಹಬ್ಬ ಬಂದ್ರೆ ನೋವು ತ್ರಾಸ ಆಗ್ತದೆ. ಅವ ದೊಡ್ಡವನ್ನ ಮಾಡ್ತಾನ ಅಂತ ತಿಳ್ಕೊಂಡ್ರೆ ಹಬ್ಬಕ್ಕೆ ಬಾ ಬಿಡ್ರಿ, ನಮ್ಮ ಒದ್ದಾಡಿ ನೋಡಿಲ್ಲ ನಾನು. ಅದಕ್ಕೆ ನಾ ಹೇಳೋದು, ಅವ್ರು ಹೇಳ್ತಾರೆ, ಏನು ಮಾಡಿದ್ರು ಶ್ರದ್ಧೆಯಿಂದ ಮಾಡ್ರಿ. ಯಾವುದೇ ಕೆಲಸ ನಾ ಹಬ್ಬ ಮಾಡ್ತಿದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಮಾಡೋದಿದ್ರೆ ಸಂಭ್ರಮದಿಂದ ಮಾಡ್ರಿ. ಹುಡುಗರಿಗೆ ಹೇಳ್ರಿ, ಅದ್ರ ಅರ್ಥ ಹೇಳ್ಕೊಡ್ರಿ. ಹುಡುಗರು ಪ್ರಶ್ನೆ ಕೇಳ್ತಾರೆ ಇವತ್ತ, ಅಹಂ ಬ್ರಹ್ಮಾಸ್ಮಿ ಇದು ಅಥವಾ ಇದೊಂದು ದೊಡ್ಡ ವ್ಯಾಖ್ಯೆ ಇದೆ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ಬ್ರಹ್ಮ ಅಲ್ಲ. ಇನ್ನೊಂದು ತಿಳ್ಕೋಬೇಕಾದದ್ದು, ಅಹಂ ಬ್ರಹ್ಮಾಸ್ಮಿ ಅನ್ನೋ ಶಂಕರಾಚಾರ್ಯ ಹೇಳಿಲ್ಲ. ಇದು ಬೃಹದಾರಣ್ಯಕ ಉಪನಿಷತ್ತಿನ ಮಾತು. ಇದನ್ನು ಹೇಳಿದವರು ಯಾಜ್ಞವಲ್ಕ್ಯ ಉಪನಿಷತ್ತೊಳಗೆ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಬ್ರಹ್ಮ ಅಂತಲ್ಲ, ನಾನು ಒಬ್ಬನೇ ಬ್ರಹ್ಮ ಅಂತಲ್ಲ, ಎಲ್ಲರೂ ಬ್ರಹ್ಮನೇ. ಇದು ಬಹಳ ಮುಖ್ಯ. ಎಷ್ಟು ಚಂದದ ಸಮಾನತೆಯನ್ನು ತಂದ ಶಂಕರಾಚಾರ್ಯರೊಳಗಂದ್ರೆ, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅಹಂ ಅಂದ್ರೆ ನಾನು ಅಂತಲ್ಲ, ನಾನು ಬ್ರಹ್ಮ, ನೀನು ಬ್ರಹ್ಮ, ಅವ್ರು ಬ್ರಹ್ಮ, ಆಕೆ ಬ್ರಹ್ಮ, ಎಲ್ಲರೂ ಬ್ರಹ್ಮವೇ. ನಾವೆಲ್ಲರೂ ಬ್ರಹ್ಮ ಅಂದ್ರೆ ಅದು ಭಗವಂತನ ಶಕ್ತಿ ಅಂತ ಅದ್ಭುತ ಶಕ್ತಿ ಇದೆಯೋ ಅದ್ರ ಒಂದು ಕಿಡಿ ನಾನು, ಅದ್ರ ಒಂದು ಕಿಡಿ ನೀವು, ಅದ್ರ ಒಂದು ಕಿಡಿ ನೀವು, ಯಾರು ಬೇರೆ ಅಲ್ಲ. ಸರ್ವರಲ್ಲೂ ಕಂಡುಕೊಳ್ಳುವಂತಹ ಗುಣ ಅದಲ್ಲ, ಇದು ಬಹಳ ದೊಡ್ಡ. ಆದ್ರೆ ನಮ್ಮ ಕಣ್ಣಿಗೆ ಏನು ಕಾಣಿಸ್ತದೆ? ಪ್ರಪಂಚ ಕಾಣಿಸ್ತದೆ, ದೊಡ್ಡದು ಕಾಣಿಸೋದಿಲ್ಲ. ಅದು ನಮ್ಮ ಗುಂಡಪ್ಪನವ್ರು ಬಹಳ ಚಂದ ಹೇಳ್ತಾರೆ, ಹಾಲಿನೋಳು ಬೆಣ್ಣೆ. ಇದು ಅದ್ವೈತ ಸೂತ್ರ ತಿಳ್ಕೋಬೇಕು, ಚಂದದಿದೆ. ಹಾಲಿನೋಳು ಬೆಣ್ಣೆ, ಕಡಲೊಳಗೆ ನೀರ್ಗಲ್ಲವಲು, ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಹಾಲಿನೋಳು ಬೆಣ್ಣೆ, ಕಡಲೊಳಗೆ ನೀರ್ಗಲ್ಲವಲು, ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಮೂಲ ದಶೆಯೊಳಗೊಂದು ಮಾಪನದ ಬಗೆಗೆರಡು, ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ನನಗೆ ಒಂದು ಫೈನೆಸ್ಟ್ ಡೆಫಿನೇಷನ್ ಇದೆ, ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು. ಹಾಲಿನೋಳು ಬೆಣ್ಣೆ, ಬೆಣ್ಣೆ ಇರೋದೇ ಹಾಲೊಳಗೆ. ಆದ್ರೆ ಹಾಲಾಗಿದ್ದಾಗ ಬೆಣ್ಣೆ ಕಾಣಿಸ್ತಿದ್ದಿಲ್ಲ ನಿಮಗೆ.
ಒಂದ್ಸಲ ಮಂಥನ ಮಾಡಿದ ಕೂಡಲೇ ಬೆಣ್ಣೆ ಹಾಲಿನೊಳಗೆ ತೇಲ್ಕೊಂಡ್ ಬಂದ್ಬಿಡುತ್ತೆ. ತೇಲ್ಕೊಂಡು ಬಂದಾಗ ನೀವು ಹಾಲನ್ನು ಹೆಂಗ್ ಅಳಿತೀರಿ? ಲೀಟರ್ಲಿ ಅಳಿತೀರಿ. ಬೆಣ್ಣೆ ಕಿಲೋದಾಗ ಅಳಿತೀರಿ. ಅದು ಬೆಣ್ಣಿದೆ ರೂಪ. ಹಾಲಿದ್ದರ ಲೀಟರ್ನಾಗ ಅಳಿತೀರಿ, ಬೆಣ್ಣೆಯನ್ನ ಕಿಲೋದಾಗ ಅಳಿತೀರಿ. ಅದೇ ರೀತಿ ಹಿಮಗಡ್ಡೆ ಧ್ರುವಗಳ ಕಡೆ ಹೋದ್ರೆ, ಉತ್ತರ ಧ್ರುವಗಳ ಕಡೆ ಹೋದ್ರೆ ನೀರು ಗಟ್ಟಿಯಾಗಿ ಬಲ್ಕಲ್ಲಿ ಬಂಡೆ ಆಗ್ಬಿಟ್ಟ, ಐಸ್ಬರ್ಗ್. ಅದೇನು ಐಸ್ಬರ್ಗ್ ಅಂದ್ರೆ ನೀರೇ ಅಲ್ಲ, ಅದು ದ್ರವ ರೂಪದಲ್ಲಿದ್ದಾಗ ನೀರು ಅಂದೆ, ಅದೇ ಗಟ್ಟಿಯಾಗಿ ತೇಲಿಕ್ಕೆ ಶುರು ಮಾಡಿದಾಗ ಐಸ್ ಅಂದೆ. ಅಷ್ಟೇ ತೂಕ ಮಾಡೋ ರೀತಿ ಬೇರೆನೆ. ನೀರನ್ನ ಲೀಟರ್ ಒಳಗ, ಹಿಮಗಡ್ಡೆಯಿಂದ ಕಿಲೋದಲ್ಲಿ ತೂಕ ಮಾಡ್ತೀವಿ. ಅದನ್ನ ಚಂದ ಹೇಳ್ತಾರೆ ಅವರು. ಹಾಲಿನೊಳಗೆ ಬೆಣ್ಣೆ, ಗಡಲೊಳಗೆ ನೀರ್ಗಲ್ಲವಲು. ಹಾಲಿನೊಳಗೆ ಬೆಣ್ಣೆ ಹೇಗೋ, ನೀರಿನೊಳಗೆ ಐಸ್ಬರ್ಗ್ ಹೆಂಗೋ, ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಅಮೇಯ ಅಂದ್ರೆ ಇಮ್ಮೆಜರಬಲ್, ಅಳಿಲಿಕ್ಕೆ ಆಗಲಾರದಂತ, ಅಳತೆಗೆ ಸಿಗಲಾರದಂಥದ್ದು. ಅಳತೆ ಸಿಗಲಾರದಂತ ವಿಶಾಲ ಪ್ರಪಂಚದೊಳಗೆ ಅಮೇಯ ಸತ್ವದಲ್ಲಿ ಮೇಯ ಜಗ, ಕಣ್ಣಿಗೆ ಕಾಣಿಸುವಂತ ಪ್ರಪಂಚ ಇದೆಯಲ್ಲ, ಇದು ಹಾಲಿನೊಳಗೆ ಬೆಣ್ಣೆ ಬಂದ ಹಾಗೆ, ನೀರಿನೊಳಗೆ ಐಸ್ಬರ್ಗ್ ಬಂದ ಹಾಗೆ ತೇಲ್ತಾ ಇದೆ. ಕಣ್ಣಿಗೆ ಕಾಣುತ್ತೆ, ಉಳಿದು ಕಾಣಿಸ್ತಾ ಇಲ್ಲ. ಮುಂದೆಷ್ಟು ಚಂದದ ನೋಡ್ರಿ ಅದು. ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು. ಅಳತೆ ಮಾಡೋದಕ್ಕೆ ಎರಡು ರೀತಿ, ಒಂದು ತೂಕ, ಒಂದು ಅಳತೆ ಲೀಟರು. ಆದ್ರೆ ಮೂಲ ದೆಸೆಯೊಳಗೆ ಒಂದೇ, ಅದು ನೀರೇ. ಇದಕ್ಕಿಂತ ಚಂದ ಶಾಂಪಲ್ ಕೊಡ್ತಾರೆ, ಒಂದಕ್ಕೊಂದು ಅದ್ಭುತ ರೂಪಕಗಳು. ಮೂಲ ದೆಸೆಯೊಳಗೊಂದು ಮಾಪನ, ಹಾಲು ಒಂದೇ ಅದು. ಹಿಂಗ್ ಕಂಡಾಗ ಬೆಣ್ಣೆ ಅಂದೆ, ಹಿಂಗಿದ್ದಾಗ ಹಾಲು ಒಂದೇ. ಮೂಲ ದೆಸೆಯೊಳಗೆ ಒಂದೇ ಅದು. ಮಾಪನದ ಬಗೆಗೆರಡು. ಕಡಿ ಎಕ್ಸಾಂಪಲ್ ಅದ, ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ಇದಕ್ಕಿಂತ ಚಂದ ಎಕ್ಸಾಂಪಲ್ ಕೊಡೋದು ನನಗಂತೂ ಸಾಧ್ಯ ಇಲ್ಲ. ಗಾಳಿ ಉಸಿರುಗಳಂತೆ. ಯಾವ್ದು ಗಾಳಿ, ಯಾವ್ದು ಉಸಿರು? ನೀವು ಉಸಿರಾಡ್ಬಿಟ್ಟು ನನಗೆ ಗಾಳಿ. ಹೌದಲ್ಲಿ ಹಾಲ್ನಾಗ ಇದ್ದೀವಿ ನಾವು, ಇಷ್ಟು ಮಂದಿ ಉಸಿರಾಡಿಸ್ತೀವಿ. ಗಾಳಿ ಯಾವುದು ನಮಗ? ನೀವು ಉಸಿರಾಡಿಸ್ಬಿಟ್ಟದ್ದು ನನಗೆ ಗಾಳಿ ಆಯ್ತು, ನಾವು ಬಿಟ್ಟದ್ದು ನಿಮಗೆ ಗಾಳಿ ಆಯ್ತು. ನನ್ನ ದೇಹದ ಒಳಗೆ ಸೇರಿದಾಗ, ನನ್ನ ದೇಹದ ಲಂಗ್ಸ್ ಹೋಗ್ತಾವಲ್ಲ, ಕುಪ್ಪುಸದೊಳಗೆ ಹೋದಾಗ ಅದು ನನ್ನ ಶ್ವಾಸ ಅಂತ ಕರೆದೆ, ಅಲ್ಲ ಉಸಿರದು. ಹೊರಗಡೆ ಬಂದಾಗ ಗಾಳಿ ಆಯ್ತು. ಅದೇ ಶ್ವಾಸ ನನ್ನ ಒಳಗೆ ಸೀಮಿತವಾಗಿದ್ದಾಗ ಅದು ಉಸಿರಾಯ್ತು, ಸೀಮವನ್ನು ದಾಟಿ ಹೊರಗಡೆ ಬಂದಾಗ ಗಾಳಿ ಆಯ್ತು. ಒಂದೇ ವಸ್ತು ಅಲ್ಲ, ಎಂತ ಚಂದದ್ದು ಇದು ಅಲ್ಲ. ಇದು ಅದ್ವೈತ. ಮೂಲ ದೆಸೆಯೊಳಗೊಂದು, ಅದನ್ನ ನೆನ್ಪಿಡ್ಬೇಕು ನಾವು. ಮೂಲದೊಳಗೆ ಒಂದೇ ಅದು, ಗಾಳಿನೇ ಅದು. ಆ ಗಾಳಿಯನ್ನು ಒಳಗೆಳ್ಕೊಂಡಾಗ ನಾನು ಉಸಿರು ತಗೊಂಡೆ ಅಂತೀನಿ, ಹೊರಗಡೆ ಬಿಟ್ಟಾಗ ಗಾಳಿ ಆಯ್ತು. ಎಷ್ಟು ಚಂದದ ಮಾತು. ಅದಕ್ಕೆ ಹೇಳ್ತಾರೆ ಅದ್ವೈತ ಅಂದ್ರೆ ಯಾವುದು ಅಂದ್ರೆ, ಮೇಲ್ನೋಟಕ್ಕೆ ಎರಡು ಕಣ್ಣಂಗೆ ಕಾಣಿಸುತ್ತೆ, ಆದ್ರೆ ಮೂಲದಲ್ಲಿ ಅದು ಒಂದೇ ಇದೆ. ಇದರ ಜೀವನ ಅರ್ಥ ಮಾಡ್ಕೋಬೇಕು. ಮೊದಲು ಹೇಳಿದೆ, ವಿದ್ಯಾ ಜ್ಞಾನ. ನನಗೆ ನನ್ನ ಬಗ್ಗೆ ಗೊತ್ತಿರಬೇಕು, ನಾನು ಓದುವಂತ ವಿಷಯದ ಬಗ್ಗೆ ಜ್ಞಾನ ಇರಬೇಕು, ನಾನು ಮಾಡೋ ಕೆಲಸ ಜಗತ್ತಿಗೆ ಒಳ್ಳೇದಾಗ್ತದೆ ಮತ್ತೆ ಜ್ಞಾನ. ಇದಾದ್ಮೇಲೆ ಎರಡೇದು ಬಹಳ ಮುಖ್ಯ, ನನಗೆ ಶ್ರದ್ಧಾ. ನಮ್ಮ ಪೋರ್ ಇಂಗ್ಲಿಷ್ ಶ್ರದ್ಧಾಕ್ಕೆ ಸರಿಯಾದ ಪದ ಇಲ್ಲ. ನಾವು ಅದನ್ನು ಫೇತ್ ಅಂತ ಕರಿತೀವಿ. ಫೇತ್ ಇಸ್ ಪೋರ್ ವರ್ಡ್. ಶ್ರದ್ಧಾಕ್ಕೆ ಸಮಾಧಿಯಾದಂಥ ಪದ ಇಂಗ್ಲಿಷ್ ಆಗಿಲ್ಲ. ಇಂಟೆನ್ಸ್ ಫೇತ್ ಈ ಶ್ರದ್ಧಾ. ಅತ್ಯಂತ ಆಳವಾದಂತಹ ಖಚಿತವಾದ ನಂಬಿಕೆ ಇದೆಯಲ್ಲ, ಅದು ಶ್ರದ್ಧೆ. ಆ ಶ್ರದ್ಧೆಯೊಳಗೆ 4 ತರದ ಶ್ರದ್ಧೆ ಇರಬೇಕು ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ. 4 ತರದ ಶ್ರದ್ಧೆ ಇರಬೇಕು ಮನುಷ್ಯನಿಗೆ. ಯಾವ್ಯಾವುದು? ಮೊದಲು ತನ್ನೊಳಗೆ ಶ್ರದ್ಧೆ ಇರಬೇಕು. ನಾ ಏನ್ ಮಾಡ್ತೀನಿ ಬಿಡ್ರಿ ಸರ್, ಓದ್ ಕೆಲಸ ಆಗಲಿ. ನಮ್ಮ ಕಾಲೇಜ್ನಾಗ ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್ ಹುಡುಗಿನ ಹಾರಿಸಿದ್ದೆ, ಚಲೋ ಮಾಡ್ತಾರೆ ಹುಡುಗಿ ಅನ್ಕರ್ದೆ. ಆಕಿ ಒಂದ್ 3 ದಿವಸ ಇರ್ಬೇಕಾದ್ರೆ ಬಂದು, ಸರ್ ನನಗೇನು ಡೌಟ್ ರೀ ಸರ್, ನನಗೆ ಹೋಗ್ಬೇಡಿ ಅಂತ ಮುಗಿತೀನಿ ಕೆಲಸ. ಇದೇ ಸೋತಾಗಿ ನಾವೇನ್ ಮಾಡ್ತೀವಿ? ಯುದ್ಧಕ್ಕೆ ಹೋಗುವಾಗೆ ನಾವೇನು ಗೆಲ್ತೀವಿ ಬಿಡ್ರಿ ಅಂದ್ರೆ ಗೆಲ್ತಾರೆ ಎಲ್ಲರೂ. ಹೋಗುವಾಗ ನನಗೆ ಆತ್ಮವಿಶ್ವಾಸ, ಶ್ರದ್ಧಾ, ನನ್ನೊಳಗೆ ಶ್ರದ್ಧೆ ಇರಬೇಕು. ಎರಡನೇದು ನಾನು ಮಾಡೋ ಕೆಲಸದಾಗ ಶ್ರದ್ಧೆ ಇರಬೇಕು. ನಾವ್ ಎಲ್ಲಿ ಫೇಲ್ ಆಗ್ತೀವಿ ಗೊತ್ತದೆ ದಿನನಿತ್ಯದೊಳಗೆ. ಅವ್ರು ಹೇಳ್ಯಾರ ಮಾಡಿ ಹಾಕ್ರಿ, ಹೇಳ್ತಾರೆ ಕಿರಿಕಿರಿ ಮಾಡಿಬಿಡ್ರಿ ಅಂದ್ರೆ ಆ ಕೆಲಸ ಚಲೋ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಟ್ ಕೆನಾಟ್ ಬಿ ಗುಡ್ ವರ್ಕ್. ಮತ್ತೊಬ್ಬರನ್ನು ತೃಪ್ತಿ ಮಾಡ್ಲಿಕ್ಕೆ ಮಾಡಿದಂತ ಕೆಲಸ ಯಾವತ್ತೂ ಶ್ರದ್ಧೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾಡ್ಬೇಕಾದ್ರೆ ಐ ವಾಂಟ್ ಟು ಡೂ ಇಟ್ ಬಿಕಾಸ್ ಐ ವಾಂಟ್ ಟು ಡೂ ಇಟ್ ಅಷ್ಟೇ. ನೆಹರು ಒಂದ್ ಕಡೆ ಹೇಳಿದ್ರು, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿ 100 excuses ಫಾರ್ ನಾಟ್ ಡೂಯಿಂಗ್ ದ ವರ್ಕ್, ಬಟ್ ಐ ವಾಂಟ್ ದ ವರ್ಕ್ ಟು ಬಿ ಡನ್. ನಾವೇನ್ ಮಾಡ್ತೀವಿ, ಅವ್ರು ಹೇಳ್ಯಾರ ಅವ್ರನ್ನ ಖುಷಿ ಮಾಡ್ಬೇಕು, ಬೇಡ ಅಂತ ಹೆಂಗ್ ಅದಕ್ಕೆ ಆಗ್ತದೆ, ಹೇಳ್ಯಾರ ಪಾಪ ಅವರು ಅನ್ಕೋತ್ ಮಾಡಿದ್ರೆ ಅದು ಶ್ರದ್ಧಾ ಅಲ್ಲ. ನನ್ನೊಳಗೆ ಶ್ರದ್ಧಾ, ನಾ ಮಾಡೋ ಕೆಲಸದಾಗ ಶ್ರದ್ಧಾ ಇರಬೇಕು. ಮೂರನೇದು ಬಹಳ ಮುಖ್ಯ,
ನಾ ಮಾಡೋ ಕೆಲಸದಿಂದ ನನಗೂ ಒಳ್ಳೇದಾಗ್ತದ, ಜಗತ್ತಿಗೆ ಒಳ್ಳೇದಾಗ್ತದ ಅನ್ನುವಂಥ ಶ್ರದ್ಧಾ, ಖಚಿತವಾದ ನಂಬಿಕೆ ಇದು. ನಾ ಮಾಡೋದ್ರಿಂದ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಕಲ್ಪನೆ ಮಾಡ್ಕೋರಿ, ಇದಿಷ್ಟು ಕಲ್ಪನೆ ಅಂದ್ರೆ ಜಗತ್ತು ಎಷ್ಟು ಚಂದ ಇರ್ತದೆ ಗೊತ್ತದ, ಎಷ್ಟು ಚಂದ ಇರ್ತದೆ ಜಗತ್ತು. ನನಗಷ್ಟೇ ಅಲ್ಲ, ಜಗತ್ತಿಗೆಲ್ಲ ಒಳ್ಳೆದಾಗಬೇಕು. ನಾವು ವಸುದೈವ ಕುಟುಂಬಕಂ ಅಂತೆಲ್ಲ ಮಾತಾಡ್ತೀವಿ. ಈಗ ಅಂದ್ರೆ ಏನರ್ಥ? ನಾನೊಬ್ಬರೇ ಸಂತೋಷವಾಗಿದ್ದರೆ ಸಾಲುದಿಲ್ಲ. ನೀವೊಬ್ಬರೇ ದೊಡ್ಡ ಅರಮನೆ ಕಟ್ಕೊಂಡು ಸುತ್ತಮುತ್ತಲ್ಲ ಸ್ಲಮ್ ಇದ್ರೆ ಸಂತೋಷವಾಗಿರ್ಲಿಕ್ಕೆ ಆಗೋದಿಲ್ಲ. ಕಿಟಕಿ ಮುಡ್ತಾನೆ ಕಾಣಿಸ್ತಾವ. ಅದಕ್ಕೆ ಹೇಳ್ತಾರೆ ನಾನು ಚಲೋ ಇರ್ಬೇಕು, ಅವ್ರು ಚಲೋ. ಶ್ರದ್ಧಾ, ನಾ ಮಾಡೋದ್ರಿಂದ ಜಗತ್ತಿಗೆ ಒಳ್ಳೇದಾಗ್ತದೆ ಅನ್ನುವಂಥ ನಂಬಿಕೆ. ಕಡಿದು ಫೇತ್ ಇನ್ ಗಾಡ್. ಫೇತ್ ಇನ್ ಗಾಡ್ ನಮ್ಮನ್ನೆಲ್ಲ ಮೀರಿದಂತ ಒಂದು ದೊಡ್ಡ ಸತ್ವ ಅದ ಅನ್ನೋದು ನೆನ್ಪಿಡ್ಬೇಕು. ಈ 4 ಶ್ರದ್ಧೆಗಳಿರ್ಬೇಕಾಗ್ತದೆ ಮನುಷ್ಯ. ಆ ಶ್ರದ್ಧೆ ಇದ್ರೆ ಕಲ್ಪನಾತೀತವಾದಂತ ಕೆಲಸ ಆಗ್ತದ ಅಂತ ಹೇಳ್ತಾರೆ. ಎಲ್ಲಿ ಕೆಲಸ ಫೇಲ್ ಆಗ್ತದೆ ಗೊತ್ತದ? ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳಿದ್ವಿ. ಜ್ಞಾನ ಎಲ್ಲಕ್ಕೂ ಸೂತ್ರವಾಗಿರುವಂತದ್ದು. ನನಗೆ ಶ್ರದ್ಧಾನೇ ಇಲ್ಲ ಅಂದ್ರೆ ಬರೋದು ಯಾವುದು? ಮೊದಲು ವಿದ್ಯೆ ಇರಬೇಕು, ಎರಡನೇದು 4 ಶ್ರದ್ಧೆಗಳಿರ್ಬೇಕು, ಕಡೆಗೆ ಉಪನಿಷತ್. ಉಪನಿಷತ್ ಉಪನಿಷತ್ ಅಂದ್ರೆ ಪಕ್ಕದಲ್ಲಿ ಕೂತ್ಕೋಬೇಕು, ಗುರುವಿನ ಸಮ್ಮುಖದಲ್ಲಿ ಕೂತ್ಕೋಬೇಕು, ಪಕ್ಕದಲ್ಲಿ ಕೂತ್ಕೋಬೇಕು, ಗುರು ಮುಖೇನ ಕಲಿಬೇಕು. ಈ ಮಾತನ್ನ ನೆನೆಸ್ಕೋಬೇಕು. ಎಷ್ಟು ಚಂದ ವರ್ಣನೆ ಮಾಡ್ತಾರೆ. ಉಪಾಸನ, ಉಪವಾಸ, ಈ ಪದಗಳ ಅರ್ಥವನ್ನು ನೀವು ಅವ್ರ ಭಾಷೆ ನೋಡ್ತಾ ಹೋದಾಗ ಎಷ್ಟು ಚಂದ ಕಣ್ಣಿಗೆ ಹೊಡಿತದ ಗೊತ್ತದ. ಉಪವಾಸ ಅಂದ್ರೆ ಏನು? ನಾವೆಲ್ಲ ಮಾಡ್ತೀವಿ ಉಪವಾಸ. ನಾಳೆ ಏಕಾದಶಿನ ನೆನೆಸ್ಕೊಂಡೆ ಅರ್ಧ ಜ್ವರ ಬೇಡ. ಇನ್ನು ಕೆಲವರು ಸಂಭ್ರಮ, ನಾಳೆ ಏನ್ ಮಾಡೋದು ಏಕಾದಶಿಗೆ? ಏಕಾದಶಿ ತಯಾರಿ, ಮರುದಿವ್ಸ ಏನ್ ಮಾಡೋದು? ಉಪವಾಸ ಅಂದ್ರೆ ಊಟ ಬಿಟ್ಟು ಕೂಡೋದಲ್ಲ. ಬಹಳ ಸ್ಪಷ್ಟ ತಿಳ್ಕೋದು. ಉಪವಾಸ ಅಂದ್ರೆ ಊಟ ಬಿಟ್ಟು ಕೂತ್ರ ಬರೀ ಊಟದ ಕನಸು ಬರ್ತಾವ. ಉಪ ಆವಾಸ್. ಉಪ ಆವಾಸ್ ಅಂದ್ರೆ ಭಗವಂತನ ಪಕ್ಕ ಕೂತೀರಿ ನೀವು. ಭಗವಂತನ ಪಕ್ಕ ಕೂತಾಗ ಊಟ ಮರ್ತ ಹೋಗ್ತದ. ಇದು ಬಹಳ ಚಂದ ಇದೆ. ಉಪವಾಸ ಮಾಡೋದಲ್ಲ ಅಂದ್ರೆ ಊಟ ಬಿಡೋದಲ್ಲ. ಭಗವಂತನ ಬಗ್ಗೆ ಚಿಂತೆ ಮಾಡ್ತಿದ್ದಾಗ ಊಟ ಮರ್ತ ಹೋಗ್ತದೆ ನಿಮಗ. ಆಗೋದಿಲ್ಲ. ನಮ್ಮ ಕೆಲಸದಾಗ ಗರಕಾಗಿದ್ದಾಗ, ಬಹಳ ಕೆಲಸ ಇದ್ದಾಗ ಅಯ್ಯೋ ಊಟನೇ ಮರ್ತ್ಬಿಟ್ಟೆ ಅಂತ ನಿಜವಾಗ್ಲೂ ಸೀರಿಯಸ್ ಆಗಿ ಕೆಲಸ ಮಾಡೋರು. ಅಂದ್ರೆ ಏನಾಯ್ತು? ಭಗವಂತನ ಚಿಂತನೆಯೊಳಗೆ ಎಷ್ಟು ಮಗ್ನರಾಗಿದ್ರು ಅಂದ್ರೆ ಊಟ ಮರ್ತ ಹೊತ್ತಾಗಿ ಊಟ ಮರ್ತ್ರ ಭಗವಂತನ ಸನ್ನಿಧಾನ ಸಿಗ್ತದಂತ ಎಷ್ಟು ಚಂದ ಹೇಳ್ತಾರೆ ಶಂಕರಾಚಾರ್ಯ. ಉಪ ಆವಾಸ್. ಉಪವಾಸ ಅಂದ್ರೆ ಉಪ ಆವಾಸ್. ಅವ್ರು ಎಷ್ಟು ಚಂದ ಹೇಳ್ತಾರೆ. ಉಪವಾಸ ಮತ್ತು ಉಪಾಸನ ಎರಡು ಒಂದೇ ಪದ ಅಂತ. ಉಪಾಸನೆ ಮಾಡೋದು ಅಂತೀವಲ್ಲ, ದೈವಿ ಉಪಾಸನೆ ಮಾಡೋದು, ದೇವ್ರ ಉಪಾಸನೆ ಮಾಡೋದು. ಉಪ ಆಸನ, ಪಕ್ಕದಲ್ಲೇ ಕುರ್ಚಿ ಹಾಕೊಂಡು ಕೂಡು, ಪಕ್ಕದಲ್ಲಿ ಜಂಗಾರಿ ಹಾಕೊಂಡು ಕೂಡು ನೀನು ಗುರುವಿನ ಪಕ್ಕನೆ. ಗುರುವಿನ ಪಕ್ಕ ಕೂತಾಗ, ಭಗವಂತನ ಪಕ್ಕ ಕೂತ್ಕೊಂಡಾಗ ಅವನ ಆ ದೃಶ್ಯ, ಭಗವಂತ ಇರುವಂತ ವಾತಾವರಣದಲ್ಲ ನೀನು ಮೈ ಮರೆಸಿಬಿಡ್ತದ. ಊಟ ನಿದ್ದೆ ಎಲ್ಲ ಮರೆತು ಹೋಗ್ಬಿಡುತ್ತದೆ ನಿನಗೆ. ಅದು ಉಪಾಸನ. ಉಪ ಆಸನ, ಉಪ ಆವಾಸ್ ಎರಡು ಒಂದೇ ಪದಗಳು. ಅದ್ರ ಎಷ್ಟು ಚಂದ ಕಣ್ಮುಂದು ಕಟ್ಟಿಕೊಟ್ರು. ಯಾವಾಗ? 1300 ವರ್ಷಗಳ ಹಿಂದೆ. ನನಗೆ ಆಶ್ಚರ್ಯ ಆಗುವಂತಹದ್ದು ಆ ಜ್ಞಾನದ ಶಾರ್ಪ್ನೆಸ್ ಎಷ್ಟಿತ್ತು ಅಂತ. 1300 ವರ್ಷಗಳ ಹಿಂದೆ ಅದು ಇನ್ನೂ ನಮಗೆ ಸರಿಯಾಗಿ ಅರ್ಥ ಆಗುದು. ಅದಕ್ಕೆ ಹೇಳ್ತಾರೆ ಉಪನಿಷತ್. ಯಾರು ಗುರುವಿನ ಪಕ್ಕ ಕೂತ್ಕೊಂಡು ಗುರುವಿಗೆ ಪ್ರಶ್ನೆ ಕೇಳಬೇಕು. ಪರಿಪ್ರಶ್ನೇನ ಸೇವಯ, ಪ್ರಶ್ನೆ ಕೇಳ್ಕೊಂಡು ಮಾತಾಡಬೇಕು, ಸಂವಾದ ರೂಪದಲ್ಲಿ ಇರಬೇಕು. ಯಾರು ಗುರುವಿನ ಸಮ್ಮುಖದಲ್ಲಿ ಕೂತ್ಕೊಂಡು ಪ್ರಶ್ನೆ ಕೇಳಿ ತನ್ನ ಸಂಶಯಗಳನ್ನು ಪರಿಹಾರ ಮಾಡ್ಕೊತಾನೋ, ಈ 3 ಇದ್ದವನು ಅವನು ಏನ್ ಮಾಡಿದ್ರು ಯಶಸ್ಸಾಗ್ತದೆ ಜೀವನದೊಳಗೆ. ವಿದ್ಯಾ, ಶ್ರದ್ಧಾ, ಉಪನಿಷತ್. ಒಂದು ಶ್ಲೋಕ ಸಾಕಲ್ರಿ ಜೀವನ ಪಾಯ ಮಾಡ್ಲಿಕ್ಕೆ ನಮ್ಮನ್ನ. ಇಂಥ ಪ್ರತಿಯೊಂದು ಉಪನಿಷತ್ತಿನ ಬಗ್ಗೆ ಅದ್ಭುತವಾದ ಮಾತುಗಳನ್ನು ಬರೆದಾರು. ಅದಕ್ಕೆ ನಾನು ಅನ್ಕೊಂಡಿದ್ದೇನೆ, ತತ್ವಮಸಿ ಅದೊಂದು ದೊಡ್ಡ ತತ್ವ. ತತ್ವಂ ಅಸಿ, ನಿನ್ನನ್ನು ನೀನು ಅರ್ಥ ಮಾಡ್ಕೋ, ನಾ ಯಾರು ಅಂತ ಅರ್ಥ ಮಾಡ್ಕೋ. ಅದ್ರ ಬಗ್ಗೆ ಬೇಕಾದಷ್ಟು ಹೇಳ್ಯಾರು. ದೃಶ್ಯವೆಲ್ಲವೂ ನಶ್ಯವಾಗಡೆ ದೃಷ್ಟಿಗದು ನಶ್ಯವಿರುವನ ತನಕ ಅದನ್ನು ದೃಷ್ಟಿಪದೇ ಕಾರ್ಯವು. ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಬದ್ಧ, ನಶ್ಯದಿಂದ ಅವಿನಶ್ಯ ಮಂಕುತಿಮ. ಈ ಪದವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಬಹಳ ಚಂದದೆ. ಈ ಚರ್ಚೆ ಬರೋದು ಯಾಕಂದ್ರೆ ಪ್ರಪಂಚ ಒಂದು ಮಿಥ್ಯೆ ನಮಗೆ ಬಂದಿರೋದು. ಪ್ರಪಂಚ ಅಸತ್ಯವಾದದ್ದು, ಅನಿತ್ಯವಾದಂತ ಪ್ರಪಂಚ. ಹೆಂಗಿರೋದು ಅನಿತ್ಯ ಅಂತ ಹೇಳಿ ಕಾಣಿಸ್ತದಲ್ಲ. ಪ್ರಪಂಚ ಸತ್ಯ ಅಲ್ಲೇನು? ನಾವು ನೋವು ಪಡೋದು ಕಷ್ಟ ಆಗೋದಿಲ್ಲೇನು? ಗೊತ್ತಾಗ್ತದೆ. ನೋವು ಪಡ್ತೀವಿ ನಾವು, ಕಷ್ಟ ಆಗ್ತದೆ.
ನೋಡ್ತೀವಿ ಪ್ರಪಂಚ ಅದ್ಭುತ ಅದ, ನಾವು ಅಡ್ಡಾಡ್ತೀವಿ, ಜಗತ್ತೆಲ್ಲ ಅಡ್ಡಾಡ್ತೀವಿ, ಚಲೋ ಅನಿಸ್ತದ. ಈ ಸುಳ್ಳು ಅಂತ ಹೆಂಗೆ ಅಂತೀರಿ ಇದನ್ನ? ಪ್ರಪಂಚ ಸುಳ್ಳ, ಜಗನ್ ಮಾಯೆ ಅಂತ ಹೆಂಗೆ ಹೇಳ್ತೀರಿ ಅಂತ ಪ್ರಶ್ನೆ ಬಂದಾಗ ಎರಡು ದೃಷ್ಟಿಯಿಂದ ನೋಡ್ಬೇಕಾಗ್ತದೆ. ಒಂದು ಲಾಂಗ್ ರೇಂಜ್ ಪ್ರಾಸ್ಪೆಕ್ಟ್. ನಾನು ಬದುಕಿರೋದು ಈ ಭೂಮಿ ಮೇಲೆ ಇಷ್ಟು ವರ್ಷ ಅಂತದೆ, ನಾನು ಹೋದ್ಮೇಲೆ ಪ್ರಪಂಚ ಇರ್ತದೋ ಇಲ್ಲ ನನಗೇನು ಸಂಬಂಧ? ನನ್ನ ಮಟ್ಟಿಗೆ ಪ್ರಪಂಚ ನಾಶ ಆಗೋಯ್ತು. ಅರ್ಥ ಆಯ್ತಾ? ಪ್ರಪಂಚ ಇತ್ತೋ ಬಿಡ್ತೋ, ಆದ್ರೆ ನಾನು ಇಲ್ಲ ಅಂದಾಗ ಈ ಪ್ರಪಂಚ ನನ್ನ ಮಟ್ಟಿಗೆ ಇಲ್ಲ. ಸಾಯಂಕಾಲ ಆಗಲೇ ಹೇಳಿದೆ ನಾನು, ಕೂರ್ಮ ಪಾದಶಿರಗಳ ಕೂರ್ಮ ಚಾಚಿಕೊಂಡಿರ ಸೃಷ್ಟಿ ಸೇದಿಕೊಂಡಿರಲ್ಲ ಇವು ಮಂಕುತಿಮ್ಮ. ಆಮೆ ತನ್ನ ತಲೆ ಕಾಲುಗಳನ್ನು ಹೊರಗೆ ಹಾಕಿದಾಗ ಪ್ರಪಂಚ ಕಾಣಿಸ್ತದೆ. ಒಳಗೆ ಎಳ್ಕೊಂಡ ಪ್ರಪಂಚ ಇಲ್ಲ, ಒಳಗೆ ಎಳ್ಕೊಂಡು ಅಷ್ಟರ ಮಟ್ಟಿಗೆ ಪ್ರಳಯ ಆತದಕ್ಕೆ. ಕಣ್ಣು ಮುಚ್ಕೊಂಡು ಕಣ್ಣು ತೆಗೆದ್ರೆ ಆ ಕಣ್ಣು ಮುಚ್ಚಿದಷ್ಟು ಹೊತ್ತು ಪ್ರಳಯ ಆಗಿತ್ತು ನನಗೆ ಅಲ್ಲ. ಅದು ಹೇಳ್ತಾರೋ ಈಗ ಹೆಂಗ ಪ್ರತಿಯೊಂದು ಸಲ ಸೃಷ್ಟಿ ಪ್ರಳಯಗಳಾಗೋದು, ಹಾಗಾದ್ರೆ ಪ್ರಪಂಚ ಸತ್ಯ ಅಂತ ಹೆಂಗ ಅನ್ನೋದು ನನ್ನ ಮಟ್ಟಿಗಿಲ್ಲ. ಯಾರೂ ಪ್ರಪಂಚದಲ್ಲಿ ಶಾಶ್ವತವಾಗಿಲ್ಲ. ನಮ್ಮ ಮಟ್ಟಿಗೆ ಈ ಪ್ರಪಂಚ ಅನ್ನುವಂಥದ್ದು ಒಂದು ಭ್ರಮೆ ಬರ್ತದೆ, ಮಾಯೆ ಇದೆ, ಮಾಯೆ ನಮ್ಮನ್ನು ಎಳ್ಕೊಂಡು ಹೋಗ್ತದೆ. ಆದ್ರಿಂದ ಅದು ಮಾಯೆ ಅಂತ ತಿಳ್ಕೋಬೇಕಾದದ್ದು ಮುಖ್ಯ. ಅದಕ್ಕದು ಇಷ್ಟು ಚಂದ ಹೇಳ್ತಾರೆ ಇದರೊಳಗೆ, ದೃಶ್ಯವಲ್ಲವು ನಶ್ಯವಾದೊಡೆ. ಕಣ್ಣಿಗೆ ಕಾಣಿಸುವಂತಹದ್ದೆಲ್ಲ ನಾಶ ಆಗೋದಾದ್ರೆ ಏನಾದ್ರು ದೃಷ್ಟಿಗದು ವಶ್ಯವಿರುವನಕ ದೃಷ್ಟಿಪುದೆ ಕಾರ್ಯ. ಇದು ನೆನಪಿಡ್ಬೇಕಿದೆ, ಬಹಳ ಮುಖ್ಯ. ಶಂಕರ ಸಿದ್ಧಾಂತ ಹೇಳುವಾಗ ಪ್ರಪಂಚ ಮಾಯೆ, ಅದು ನಂಬೇಡ ಅಂತ ಹೇಳಿದ್ರು. ಅದು ಮಾಯೆ ಅಂತ ಗೊತ್ತಿರ್ಬೇಕು ಅಂತ ಹೇಳಿದ್ರು. ಅದು ಶಾಶ್ವತ ಅಲ್ಲ ಅನ್ನೋದು ಗೊತ್ತಿರ್ಬೇಕು. ಆದ್ರೆ ಇರುವನಕ ಸರಿಯಾಗಿ ಬದುಕಬೇಕು. ಇಲ್ಲಾಂದ್ರೆ ಭಜಗೋವಿಂದ ಯಾಕೆ ಹೇಳ್ಬೇಕು ಅವರು? ದಿನಮಪಿ ರಜನಿ ಸಾಯಂ ಪ್ರಾತ ಶಿಶಿರ ವಸಂತೋ ಪುನರಾಯಾತೋ ಕಾಲ ಕ್ರೀಡತಿ ಗಚ್ಚತ್ಯಾಯು ಭಜಗೋವಿಂದ ಭಜಗೋವಿಂದ. ಅಲ್ಲ, ಪ್ರಪಂಚ ಸುಳ್ಳೆ ಅನ್ನೋದಾದ್ರೆ ಇದನ್ನ ಯಾಕೆ ಮಾಡ್ಬೇಕು? ಭಜನೆಯರು ಯಾಕೆ ಮಾಡ್ಬೇಕು? ಹಂಗಲ್ಲ. ಇದ್ರಾಗ ಎಷ್ಟು ಚಂದ ಬರ್ದ. DVG ಅದ್ವೈತದಲ್ಲಿ ಬಹುದೊಡ್ಡ ನಂಬಿಕೆ ಇಟ್ಕೊಂಡವರು. ದೃಶ್ಯವಲ್ಲವು ನಶ್ಯವಾದಡೆ. ನಾನು ಕಾಣ್ತಿರುವಂತಹ ದೃಶ್ಯ ಒಂದ್ ದಿವಸ ಇಲ್ಲ ಅಂದ್ರೆ ಏನಾಯ್ತು? ದೃಷ್ಟಿಪದು ನಶ್ಯವಾಗುವ ತನಕ ಇರುವುದನ್ನು ದೃಷ್ಟಿಪದೇ ಕಾರ್ಯ. ಅದು ನಾಶ ಆಗುವ ತನಕ ನಾನು ಕಣ್ಣು ಮುಂದಲ್ಲ, ಅದನ್ನ ನೋಡ್ರಿ. ಎಂಜಾಯ್ ದಿಸ್ ನೇಚರ್, ಎಂಜಾಯ್ ದಿ ವರ್ಲ್ಡ್. ನೋಡ್ರಿ ಹೆಂಗ ನಾನು ತಿಳ್ಕೊಂಡು. ಜೀವ ಚೆನ್ನಾಗಿಲ್ಲ, ಇದು ಶಾಶ್ವತ ಅಲ್ಲ ಅಂತ ಬಿಟ್ಟು ಓಡ್ ಹೋಗ್ಬೇಡ. ಅರ್ಥ ಅಂತ ಹೇಳುದು ನಾನು. ಓಡ್ ಹೋಗೋದಲ್ಲ, ಜೀವನ ಬಿಟ್ಟು ಓಡ್ ಹೋಗೋದಲ್ಲ, ಜೀವನದಾಗಿರ್ಬೇಕು. ಇದು ಗಟ್ಟಿಯಾಗಿರೋದಲ್ಲ ಅಂತ ಗೊತ್ತಿದ್ರು ಗಟ್ಟಿಯಾಗಿರ್ಬೇಕು. ಅದಕ್ಕೆ ಹೇಳ್ತಾರೆ, ದೃಷ್ಟಿಗದು ವಶ್ಯವಿರುವ ತನಕ ಅದನ್ನು ದೃಷ್ಟಿಪುದ ಕಾರ್ಯ. ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಬರ್ತದೆ. ಈ ವಿಶ್ವಾತ್ಮಾನುಭವ ಅದಲ್ಲ, ವಿಶ್ವಕ್ಕೊಂದು ಪರಮಾತ್ಮ ಅಂತ ಕರಿತೀವಿ, ಮಹಾತ್ಮ ಅಂತ ಕರಿತೀವಿ. ಅಲ್ಲ, ದೊಡ್ಡ ಆತ್ಮದಲ್ಲ. ಅದ್ರ ಅರಿವಾಗೋದು ಯಾವಾಗಂದ್ರೆ ವಿಶ್ವವನ್ನು ದಾಟಿ ಹೋದಾಗ. ಆದ್ರೆ ವಿಶ್ವವನ್ನು ದಾಟಿ ಹೋಗ್ಬೇಕಾದ್ರೆ ಮೊದಲು ವಿಶ್ವ ಅರ್ಥ ಆಗ್ಬೇಕು. ಚಂದಪ್ಪ, ಮಾವಿನ ಗಿಡ ಅದು. ಗಿಡದಾಗ ಒಂದು ಹೂ ಆಯ್ತು, ಕಾಯಿ ಆಯ್ತು. ಕಾಯಿ ಒಗರಿರ್ತದೆ, ಮುಂದೆ ಕೆಟ್ಟ ಹುಳಿ ಆಗ್ತದೆ, ಬಿರ್ಸಿರ್ತದೆ. ಕಾಯಿ ಭಯಂಕರ ಹುಳಿ ಇರ್ತದೆ. ಅಲ್ಲೇ ಬಿಟ್ಬಿಡ್ರಿ ಗಿಡದಾಗ. ಸ್ವಲ್ಪ ದಿವಸಕ್ಕೆ ಏನಾಗ್ತದೆ? ಅದೇ ಕಾಯಿ ಬಣ್ಣ ಬದಲಾಯಿಸಿ ಬಂಗಾರದ ಬಣ್ಣ ಬರ್ತದೆ, ಒಳಗೆ ಹುಳಿಯಾದಂಥ ರಸ ಸಿಹಿ ಆಗ್ತದೆ. ಅದು ಪೂರ ಹಣ್ಣಾದ ತಕ್ಷಣ ಮರದಾಗ ಇರ್ಬೇಕಂದ್ರೂ ಇರುವುದಿಲ್ಲ, ಠಕ್ ಅಂತ ಕಿಚ್ಚಿ ತಳಗ್ ಬೀಳುತ್ತೆ. ನೋಡ್ರಿ, ಅದು ಹಣ್ಣು ಆಗ್ಲಿಕ್ಕೆ ಮರ ಬೇಕು. ಹಣ್ಣಿನ ರಸ ಪಕ್ಕ ಸಿಹಿ ಆಗ್ಬೇಕಾದ್ರೆ ಮರ ಬೇಕು. ಮರದ ಸಾರ ಸರ್ವಸ್ವವನ್ನು ಹೀರ್ಕೊಂಡು ಅದರ ಅವಿಭಾಜ್ಯ ಅಂಗವಾದಂತಹ ಮಾವಿನ ಹಣ್ಣಾದ್ಮೇಲೆ ಗಿಡದಾಗಿರುವುದಿಲ್ಲ. ನಮಗೂ ಹಂಗೆ ಬಂತು. ನಾವು ಪ್ರಪಂಚದಾಗ ಇರುವ ತನಕ ಪ್ರಪಂಚ ಬೇಕು. ನನಗೆ ಸಂಭ್ರಮದಿಂದ ಬದುಕಬೇಕು, ಸಂತೋಷದಿಂದ ಬದುಕಬೇಕು. ಹೊರಕೊಂಡು ಬದುಕೋದಲ್ಲ. ಇದೇನು ಬಿಡ್ರಿ, ಏನು ನಮ್ಮದು ನೀರನ್ನೇ ಏನ ಒಳ್ಳೆ ತೆಗೆಯುವಲ್ಲ ಹರಿಗೆ ಎಷ್ಟು ಅಳ್ತೀರಿ ಅಂತ ಸಾಕಾಗಿಲ್ಲ. ಯಾಕೆನ್ನ ಈ ರಾಜ್ಯ ಕೆಳತಂದ ಹರಿಗೆ ಸಾಕಲಾರದೆ ನನ್ನ ಯಾಕ ಹುಟ್ಟಿಸಿದೆ ಅಳಗಾಡುವ ಮಾಡ ಬ್ಯಾಂಕ್ ಹೋಗಿ ನಾವು ಎಷ್ಟು ಅಳೋದ್ರಿ. ಇರೋ ತನಕ ಸಂಭ್ರಮದಿಂದ ಬದುಕ್ರಿ. ನನ್ನ ಗೆಳೆಯ ಒಬ್ಬ ಇದ್ದ, CB ಜಯರಾವ್ ಅಂತ ಮಾತಾಡ್ತೀನಿ. ಆಲ್ ಇಂಡಿಯಾ ರೇಡಿಯೋದಾಗಿದ್ದ ಸೀನಿಯರ್ ಮನುಷ್ಯ, ನಮ್ಗಿಂತ ಭಾಳ ಸೀನಿಯರ್ ಮನುಷ್ಯ. ನಾವೆಲ್ಲ ಹುಡುಗರು ನಾಟಕ ಮಾಡ್ಲಿಕ್ಕೆ ಹೋಗ್ಬೇಕು ಆಲ್ ಇಂಡಿಯಾ ರೇಡಿಯೋ. ಎಷ್ಟು ಸ್ಮಾರ್ಟ್ ಇದ್ರು ಅವರು. ರಿಟೈರ್ಮೆಂಟ್ ಆದ್ರೆ ಗೊತ್ತಾಗೋ ಸಾಧ್ಯ 40 ವರ್ಷದವರೆಗೆ ಕಾಣಿಸ್ತಿದ್ರು. ಅಷ್ಟು ಸ್ಮಾರ್ಟ್. ಯಾವಾಗಲೂ ಡ್ರೆಸ್ ಪರ್ಫೆಕ್ಟ್ ಡ್ರೆಸ್, ಆ ಪ್ಯಾಂಟ್ ಮ್ಯಾಚಿಂಗ್ ಇರ್ಬೇಕು, ಶರ್ಟ್ ಇನ್ಶರ್ಟ್ ಮಾಡಿದ ಕರೆಕ್ಟ್ ಲೈನ್ ಬರಬೇಕು, ಬೆಲ್ಟ್ ಕರೆಕ್ಟ್ ಸೆಂಟರ್ ಪಕ್ಕದ ಇರಬೇಕು.
ಎರಡು ಪ್ಯಾಂಟಿಗೆ 2 ಕಿಶದಾಗ 2 ವಸ್ತ್ರ, ಎರಡು ಯಾಕಂದ್ರೆ ಎಡಗಡೆ ಕಿಶದಾಗಿದ್ದು ಆಗಾಗ ಬೂಟಿನ ತುದಿ ಹಿಂಗೆ ಪಾಲಿಶ್ ಮಾಡ್ಕೋಬೇಕು, ಚಕ ಚಕ ಮಿಂಚಬೇಕು. ಸ್ವಲ್ಪ ಧೂಳು ಬೀಳ್ತಾರೆ, ಒರೆಸ್ಕೋಬೇಕು. ಬಲಗಡೆ ಮಾಡಿ ಒರೆಸ್ಕೊಳ್ಳಿ. ಕೆಲವೊಂದ್ಸಲ ಕನ್ಫ್ಯೂಷನ್ ಆಗ್ತಿರ್ತವೆ ನಾವು. ಬಲಗಡೆ ವಸ್ತ್ರ ಮಾಡಿ ಒರೆಸ್ಕೊಳ್ಳಿ. ಆಮೇಲೆ ವಸ್ತ್ರ ಬಲಗಡೆ ವಸ್ತ್ರದಾಗ 3ನೇ ಮಡಿಕಳಿಗೆ ಪೌಡರ್ ಹಾಕೊಂಡಿರ್ಬೇಕು. ಆಗಾಗ ಹೊತ್ತು ಮಾಡಿ ಪೌಡರ್ ಹಚ್ಕೊಡು. ಸ್ಮಾರ್ಟ್ ಹಿಂದಿನ ಕಿಶದಾಗ ಯಾವ ಒಂದು ಹಣಿಗೆ ಇರ್ಬೇಕು, ಆಗಾಗ ಹಣಿಗೆ ಇಟ್ಕೊಂಡು ಕೂಡ ಈ ತರ ಸಿಸ್ಟಮ್ಯಾಟಿಕ್ ಮನುಷ್ಯ. ಅವ್ರು ರಿಟೈರ್ ಆದ್ಮೇಲೆ ಒಂದು 2 ವರ್ಷ ಟಚ್ ತಪ್ಪು ಹೋಗ್ಬಿಡುತ್ತೆ. ನಮ್ದು ಡಾಕ್ಟರ್ H.K. ರಂಗನಾಥ್ ಅಂತ ಹೆಸರು ಕೇಳಿರ್ಬೇಕು, ದೊಡ್ಡ ಹೆಸರು. ರಂಗಭೂಮಿ ಒಳಗಾಗ್ಲಿ ದ ಫಸ್ಟ್ ಪರ್ಸನ್ ಟು ಡೂ PhD ಆನ್ ಸ್ಟೇಜ್ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ, ಫಸ್ಟ್ PhD ಅಂತ ದೊಡ್ಡ. ಅವರು ಡೈರೆಕ್ಟರ್ ಜನರಲ್ ಆಗಿದ್ದರು ಆಲ್ ಇಂಡಿಯಾ ರೇಡಿಯೋಗೆ. ಅವರು ನನಗೆ ಹಿರಿಯರು, ನನ್ನ ತುಂಬಾ ಪ್ರೀತಿ. ಕಡೆಗೆ ನಮ್ಮ ಜಯರಾವ್ ಆರಾಮಿಲ್ಲ ಅಂತ ಗೊತ್ತಾಯ್ತಾ ಅಂತ ಕೇಳಿದ್ರು. ಜಯರಾವ್ ಆರಾಮಿಲ್ಲ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಂಟರ್ನಲ್ ಯೂತ್ ಅವನು, ಯಾವಾಗಲೂ ತರುಣ ಆಗಿರುವಂತ ಮನುಷ್ಯ. ಹೌದಾ, ಏನಾಗ್ತದ್ರಿ ಸರ್ ಅಂತೆ. ಇಲ್ಲ, ಅವನು ಮಾತಾ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ, ಹೋಗಿ ನೋಡ್ಕೊಂಡ್ಬೋಣ ಬನ್ರಿ ಅಂತ. ವಿದ್ಯಾಭವನದಾಗಿದ್ರು ಭಾರತೀಯ ವಿದ್ಯಾ. ನಾನು ಹೋದೆ, ಇಬ್ರು ಕೂಡಿ ಮಾತಾ ಹಾಸ್ಪಿಟ್ಲಿಗೆ ಹೋದ್ವಿ. ಹಿಂಗೆ ಕಾರಿಡಾರ್ನಾಗ ಹೊಂಟಿದ್ದೀವಿ. ಅವ್ರ ರೂಮ್ ಇಲ್ಲ ಅಂತ ಗೊತ್ತಿತ್ತು ನಮ್ಗೆ. ಎದುರಿಗೆ ಅವ್ರು ಹೆಂಡತಿ ಬಂದ್ರು, ನಮ್ಮ ನೋಡಿ ಹಳ್ಳಿಬೇಕು. ಯಾಕೆ ಏನಾಗ್ತದೆ, ಹೆಂಗಿದ್ದಾರೆ ಜಯರಾವ್ ಅಂತ ಕೇಳಿದೆ. ನಮಗೇನು ಗೊತ್ತಿರಲಿಲ್ಲ, ಈಗ ತಾನೇ ಹೈದರಾಬಾದ್ ರಿಪೋರ್ಟ್ ಬಂದು. ದಯವಿಟ್ಟು ನೀವು ಯಾಕೆ ಹೇಳ್ತೀನಿ ಅಂದ್ರೆ, ಅವ್ರು ಹೇಳಿದ್ದೀನಿ ನಾನು, ಇದು ಕ್ಯಾನ್ಸರ್ ಫೈನಲ್ ಸ್ಟೇಜ್, ಇದು ಬಹಳ ಅಂದ್ರೆ 2 ತಿಂಗಳ, ಬಹಳ ಹೆಚ್ಚಂದ್ರೆ ಅಷ್ಟಾಗಬೇಕು. ಇಂಟೆಸ್ಟೈನ್ ಕರಳಿಗೆಲ್ಲ ಹ್ಯಾಬಿಬಿಟ್ಟಿದೆ. ಅದು ನಿಮ್ಗೆ ಯಾಕೆ ಹೇಳಿಕತ್ತೀನಿ ಅಂದ್ರೆ, ನಿಮ್ಗೆ ಗೊತ್ತಲ್ಲ ಸ್ವಚ್ಛತನ, ಅವರು ತಾನೇ ಸ್ನಾನ ಮಾಡಬೇಕು, ದಿನ ಶೇವ್ ಮಾಡ್ಕೋಬೇಕು. ನಾವು ಬ್ಯಾಡ್ ಅಂದ್ರೆ ಕೇಳುದಿಲ್ಲ. ಡಾಕ್ಟರ್ ಹೇಳ್ತಾರೆ ಕರಳಿನ ಮೇಲೆ ಪೆಟ್ಟು ಬೀಳ್ತದೆ, ಮಲ್ಕೊಳ್ಳಿ, ಅವರು ಸ್ಪಾಂಜ್ ಬಾತ್ ಕೊಡ್ತಾರೆ ಅವ್ರಿಗೆಲ್ಲ ಅಂದ್ರೆ ಕೇಳುದಿಲ್ಲ. ನೀವು ಹೆಂಗೂ ಸ್ನೇಹಿತರು ಬಂದು ಸ್ವಲ್ಪ ಕೇಳಿ ನೋಡಲ್ಲ ಅವರಿಗೆ. ಆಮೇಲೆ 3 ದಿವಸಕ್ಕೊಮ್ಮೆ ಅವರೇ ಗಾಡಿ ಮಾಡ್ತಾರೆ. ಯಾಕೆ ಎದ್ದು ಕೊಡಾಡಬೇಕು ಇವರು? ನಮಗೆ ಖಾಲಿ ಆಗ್ಬಿಡ್ತು. ಜಯರಾವ್ 1 ದಿವಸ ಆಯ್ತಾನ ಕಲ್ಪನಾ ಸೇವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರೀತಿ ಸ್ನೇಹಿತರು ನಮಗವರು. ಒಳಗಡೆ ಹೋದ್ವಿ, ಅವ್ರ ಕಾಟ್ ಮೇಲೆ ಮಲ್ಕೊಂಡ್ರೆ ಆ ಕಡೆ ಈ ಕಡೆ ಕುರ್ಚಿ ಇಟ್ಕೊಂಡು ಕೂತೀವಿ ನಾವು. ಅವ್ರ ಹೆಂಡತಿ ಬಂದಿದ್ರು. ಹೆಂಡತಿಗೆ ನೀ ಹೊರಗೆ ಹೋಗಿ ಸ್ವಲ್ಪ ಅಂದ್ರು. ಸಾಮಾನ್ಯ ಎಲ್ಲರೂ ಹೊರಗೆ ಕಳಿಸಿ ಹೆಂಡತಿನ ಬಗ್ಗೆ ಇಟ್ಕೋತಾರೆ. ಹೆಂಡತಿ ನೀವು ಹೊರಗೆ ಹೋಗಿ ಸ್ವಲ್ಪ ಬಾಗಿಲು ಹಾಕೋ ಅಂದ್ರು. ನಾನು ಹೋದೆ, ಹೋಗಿ ಹೊರಗೆ ನನಗೆ ಕಳಿಸಿ ಬಾಗಿಲು ಹಾಕೋ, ಬೋಲ್ಟ್ ಹಾಕೊಂಡ. ಇವ್ರು ಭಾರಿ ಸೀಕ್ರೆಟ್ ಹೇಳ್ತಾರೆ. ಬೋಲ್ಟ್ ಹಾಕೊಂಡು ಬಂದ್ವಿ. ಏನು ಭಾಳ ಕೇಳ್ಬಿಡು ರಂಗನ, ಹೊರಲ್ಲ ಏನ್ ಕ್ವಶನ್ ಮಾತಾಡ್ತೇನೆ. ರಂಗನ, ಈ ಮಾತು ನಾನು ಹೆಂಡತಿ ಮಕ್ಕಳಿಗೆ ಹೇಳ್ಬಾರ್ದು, ಅವ್ರಿಗೆ ಗೊತ್ತಿಲ್ಲ. ನನಗೆ ಕ್ಯಾನ್ಸರ್ ಫೈನಲ್ ಸ್ಟೇಜ್ನಾಗದ. ನಾನು ಭಾಳ ದಿವಸ ಬದುಕೋದಿಲ್ಲ, 1 ತಿಂಗಳು 2 ತಿಂಗಳು ಭಾಳ ಜಾಸ್ತಿ. ಪಾಪ ಅವ್ರು ಗೊತ್ತಾದ್ರು ಅಳ್ತಾರೆ ಸುಮ್ಮನೆ ನೋವು ಅಂತ. ಡಾಕ್ಟರ್ಗೆ ಹೇಳಿದವ್ರು ಹೇಳ್ಬೇಡ್ರಿ ಅಂತ ಹೇಳಿ, ಅವರು ಇವ್ರಿಗೆ ಹೇಳ್ಬೇಡ್ರಿ ಅಂತ, ಅವ್ರಿಗೆ ಹೇಳ್ಬೇಡ್ರಿ ಅಂತ. ಆಮೇಲೆ ರಂಗನಾಥ್ ಒಂಥರ ಗಾಬ್ರೆ, ಗೊತ್ತದ ಮನುಷ್ಯ ನಿಮಗೆ ಅಂದ್ಬಿಟ್ಟು, ಆತಪ್ಪ ಗೊತ್ತದ ನಿನಗೆ ಕ್ಯಾನ್ಸರ್ ಬಂದದ, ಇದು 2 ತಿಂಗಳು ಅಷ್ಟೇ ಹೋದಲ್ಲೋ, ಮತ್ತೆ ಇನ್ನ ಯಾಕೆ ನಾಟಕ ಮಾಡ್ತಿ? ದಿನ ಇಟ್ಕೊಳ್ಳೋದು, ಸ್ನಾನ ಮಾಡೋದು, ಶೇವ್ ಮಾಡ್ಕೊಳ್ಳೋದು, ಇನ್ನೊಂದು ಮದುವೆ ವಿಚಾರದ ಸುಮ್ ಮಲ್ಕೋ, ತ್ರಾಸ ಮಾಡ್ಕೋಬೇಡ. ಡಾಕ್ಟರ್ ಔಷಧಿ ಕೊಡ್ತಾರೆ, ತಗೊಂಡು ಮಲ್ಕೋ, ಹೇಳಿ ಓಡಾಡ್ಬೇಡ. ಅವ್ರು ಬಂದು ಮಾಡ್ತಾರೆ, ಸ್ಪಾಂಜ್ ಬಾತ್ ಕೊಡ್ತಾರೆ, ಅಟ್ಯಾಕ್ ಫಸ್ಟ್ ಮಾಡ್ತಿ ಅಂದ್ರು. ಆ ಜಯರಾವ್ ಹೇಳಿದಂತ ಮಾತು ನನ್ನ ಜೀವನಕ್ಕೊಂದು ಮಾದರಿ ಆಗ್ತದೆ. ಜಯರಾವ್ ಹೇಳಿದ್ರು, ಎಸ್ ರಂಗನಾಥ್, ಐ ನೋ ಐ ಆಮ್ ಇಲ್, ಐ ಆಮ್ ನೋ ಕ್ರಿಟಿಕಲಿ ಇಲ್, ಬಟ್ ವೈ ಶುಡ್ ಐ ಲುಕ್ ಇಲ್? ಎಷ್ಟು ಚಂದ ಅನಿಸ್ತು ಮಾತಂದ್ರೆ. ಹೌದಪ್ಪ, ನಾನು ರೋಗಿಷ್ಠ ಇದ್ದೀನಿ, ಕೊನೆ ಹಂತದಾಗಿದ್ದೀನಿ, ನನಗೆ ಆರಾಮಿಲ್ಲ. ಅದು ರೋಗಿಷ್ಠ ನಂಗೆ ಯಾಕೆ ಕಾಣಿಸ್ಬೇಕು ಅಂತ ಕಡೆ ಗಳಿಗೆವರೆಗೂ ಚಕ ಚಕ ಮಿಂಚ್ಕೊಂಡೆ ಹೋಗ್ತೀನಿ ನಾನು. ಇದು ಮುಖ್ಯ. ಸಾಯ್ತೀನಿ ಅಂತ ಗೊತ್ತಿದ್ರು ಕಡೆ ಕ್ಷಣದವರೆಗೂ ಸಂಭ್ರಮದಿಂದ ಬದುಕ್ತೀವಿ. ಇದು ನಮ್ಮ ಶಂಕರಾಚಾರ್ಯ. ಕಣ್ಣಿಗೆ ಕಾಣೋ ತನಕ ಪ್ರಪಂಚ ಚಂದಾಗಿ ಬದುಕ್ರಿ. ಇದ್ರಾಗ ಏನಂದ್ರೆ ಈ ಪ್ರಪಂಚ ಅಯ್ಯೋ ಬೇಡ, ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ, ತಿರುಗಿ ಹೋಗಿ ಹಾಡಿದ್ದೆ ಇಲ್ಲಿರುವುದು ಸುಮ್ಮನೆ ಸುಮ್ಮನೆ ಶಂಕರಾಚಾರ್ಯ ಜಗತ್ ಬಿಟ್ಟು ಓಡಿ ಹೋದ್ರೆ ಇರಲಿಲ್ಲ, ಇರೋ ತನಕ ಚಂದಾಗಿ ಬದುಕ್ರಿ. ಆದ್ರೆ ಇದೇ ಶಾಶ್ವತ ಅಲ್ಲ ಅಂತ ಗೊತ್ತಿರಲಿ ನಿಮಗೆ ಯಾರು ಮಾತಾಡಲು. ಇಷ್ಟು ಚಂದದ ಮಾತುಗಳನ್ನು ಹೇಳಿದಂಥವ್ರು ಶಂಕರಾಚಾರ್ಯರು. ಅದು ಅವರಿಗೆ ಅವರೇ ಸಮಾನ.
ರಾಮ ರಾವಣರ ಯುದ್ಧ ಹೆಂಗಿತ್ತು? ರಾಮ ರಾವಣರ ಯುದ್ಧದಲ್ಲಿ ಬೇರೆ ಉಪಮಾನ ಇಲ್ಲ. ಹಾಗೆ ಶಂಕರಾಚಾರ್ಯಕ್ಕೆ ಸಮ ಯಾರು? ಅದಕ್ಕೆ ಆಗ್ತಲ್ಲ ಅವ್ರ ಹಂಗ ಗುರುಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಕ್ರಾಂತ ದೃಷ್ಟಿ ಶತಮಾನಗಳನ್ನ ದಾಟಿದೆ. ಕೆಲವರಿಗೆ ಮುಂದಿನ ವಾರ ಏನಾಗ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ ಹೇಳೋರು ಮುಂದಿನ ವಾರ ಏನಾಗ್ಬೋದು, ಯಾವ ಸ್ಟಾಕ್ ಹೆಚ್ಚಿಗೆ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಬರ್ಬೇಕು ಪಾಪ. ಇನ್ನು ಕೆಲವು ದಾರ್ಶನಿಕರು ಮುಂದಿನ ಶತಮಾನದಾಗ ಏನಾಗ್ಬೋದು ಅಂತ ಹೇಳ್ತಾರೆ. ಆದ್ರೆ ಕೆಲವು ಜಗದ್ಗುರುಗಳು ಶತಮಾನಗಳನ್ನು ದಾಟಿ ಏನಾಗ್ತದೆ ಅನ್ನೋದನ್ನು ದೃಷ್ಟಾಂತವಾಗಿ ಹೇಳ್ತಾರಲ್ಲ, ಅಂಥವಳಿಗೆ ಮೊದಲನೇ ಗುರುಗಳು ಶಂಕರಾಚಾರ್ಯ. ಅವರ ಸ್ಮರಣೆ, ಅವರ ಚಿಂತನೆ ನಮ್ಮ ಹುಡುಗರಿಗೆ ಮುಟ್ಬೇಕು. ಅದು ಬಹಳ ಮುಖ್ಯ. ನನಗೆ ಆಸೆ ಇರೋದು ಸಣ್ಣ ವಯಸ್ಸಿನ ಹುಡುಗರಿದ್ದಾಗ ನಾನು ಬಹಳ ಖುಷಿ ಬರ್ತದೆ ಅವ್ರ ಬಗ್ಗೆ. ವಯಸ್ಸಾದವ್ರು ಬರಬಾರ್ದು ಅಂತಲ್ಲ, ಇರ್ಬೇಕು, ಗೊತ್ತಿರ್ಬೇಕು ಅವ್ರಿಗೆ. ಆದ್ರೆ ಗೊತ್ತಿರೋರು ಮಕ್ಕಳಿಗೆ ಹೇಳ್ಕೊಡಿ. ಯಾಕೆ ನಾವು ಹೇಳಲಿಲ್ಲ ಅಂದ್ರೆ ದೊಡ್ಡ ಪಾಪಕ್ಕೆ ಗುರಿ ಆಗ್ತೀವಿ ನಾವು. ನಿಮ್ಗೆ ಗೊತ್ತಿರುವಂತ ಸತ್ಯ ಮಕ್ಕಳಿಗೆ ಹೇಳಲಿಲ್ಲ ಅಂದ್ರೆ ಮುಂದಿನ ತಲೆಮಾರು ಹುಡುಗರು ಶಂಕರಾಚಾರ್ಯರು ಯಾರು ಅಂತ ಕೇಳಿದ್ರೆ ನಾನು ಹೇಳೋದು ನಮಗೆ ಅಪಮಾನ, ನಮ್ಮ ತಲೆಮಾರಿಗೆ ಅಪಮಾನ. ನಮ್ಮ ಕಾಲೇಜ್ನಾಗ ಹುಡುಗಿ ಬಂದು ಹೇಳಿದ್ರು, ಭೀಷ್ಮನ ಹೆಂಡತಿಯಾದ ದ್ರೌಪದಿಯು ಅಂತ ಹುಡುಗಿ ಬರ್ದು ಸೆಕೆಂಡ್ BA ಹುಡುಗಿ ಬರ್ದಿದ್ದು. ಆ ಮೇಸ್ಟರ್ ಕೋಪ ಬಂತು, ಏನ್ ನೋಡ್ರಿ ಸರ್ ಹುಡುಗಿದು ಸೆಕೆಂಡ್ BA 20 ವರ್ಷ ಆಗಿದೆ, ದ್ರೌಪದಿ ಯಾರು ಭೀಷ್ಮ ಯಾರು ಗೊತ್ತಿಲ್ಲ. ನಾನು ಅಕ್ಕಿ ಬೈಬೇಡ ಹೇಳ್ತೇನೆ, ಅಕ್ಕಿ ತಪ್ಪಲ್ಲ, ನಮ್ ತಪ್ಪದು. 20 ವರ್ಷ ಆದ್ರೂ ಹೇಳಿಕೊಟ್ಟಿಲ್ಲ ಅಕ್ಕಿ. ನಾವು ಒಂದು ಮಹಾಭಾರತ ಹೇಳಿಲ್ಲ ಅಂದ್ರೆ ಭಾರತ ಹುಟ್ಟು ಏನ್ ಪ್ರಯೋಜನ ಆಗ್ತದೆ? ಅಕ್ಕಿ ಎಲ್ಲೇ ಹುಟ್ಟಬಹುದಾಗಿತ್ತ ಅಂದ್ರೆ ಮನ್ಯಾಗ ಅವ್ವಪ್ಪ ಹೆಂಗ ಸೋತೀವಿ ನಾವು ಅಂತ. ಅದು ದಯವಿಟ್ಟು ನೀವೇನ್ ಮಾಡ್ಬೇಕು ಅಂದ್ರೆ ಶಂಕರಾಚಾರ್ಯ ಸಿದ್ಧಾಂತಗಳು ನಿಮಗೆ ತಿಳಿದ ಹಾಗೆ ಗುರುಗಳ ಕಡೆಯಿಂದ ಕೇಳಿಕೊಂಡು ಕೆಲವು ಪದ್ಧತಿ ಇಟ್ಕೊಂಡು ಮನ್ಯಾಗ ಪ್ರಾಕ್ಟೀಸ್ ಮಾಡ್ಬೇಕು. ಮಕ್ಕಳು ನಿಮ್ಮನ್ನು ನೋಡಿ ಕಲಿತಾರೆ. ನಾನು ಆಗ ಪ್ರಯೋಗ ಮಾಡಿದ್ದಾರೆ. ಮಕ್ಕಳು ನೀವು ಹೇಳಿದಂಗೆ ಕೇಳ್ತಾರ ಅಂತ ದಯವಿಟ್ಟು ತಿಳ್ಕೊಬೇಡ್ರಿ. ಖಾತ್ರಿ ನೀವು ಮಾಡಿದಂಗೆ ಹೇಳಿದಂಗೆ ಕೇಳೋದಿಲ್ಲ, ನೀವು ಮಾಡಿದಂಗೆ ಮಾಡ್ತಾರೆ. ನೀವು ಶ್ರದ್ಧೆಯಿಂದ ಮಾಡೋದಾತಂದ್ರೆ ಮಕ್ಕಳು ಪಾಲಿಸ್ತಾರೆ. ಮಕ್ಕಳು ಪಾಲಿಸಿದಾಗ ಅದು ಬಹುದೊಡ್ಡ ಕಾಣಿಕೆ ನಾವು ಶಂಕರಾಚಾರ್ಯ ಕೊಟ್ಟಂತ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತು